ಆ ಊರಾಗ ಒಂದು ಮುದುಕಿ ಬಹಳ ಬೆರಿಕಿ. ಆ ಮುದುಕಿ ಬೆರಿಕಿ ಅನ್ನೋದು ನನಗೆ ಗೊತ್ತಿಲ್ಲ. ಒಂದು ದಿನ ನೋಡಿದ್ಲು, 2 ದಿನ ನೋಡಿದ್ಲು, ಒಂದು 15 ದಿನ ನೋಡಿದ್ಲು. ಅದು ತಿಂಗಳ ಪುರಾಣದು. 15 ದಿನದ ಮ್ಯಾಗ ಎಲ್ಲಿಗೆ ಬಿಟ್ಟಿದ್ದೆ ಅನ್ನೋದ್ರಾಗನ ಸೊಂಟದ ಮ್ಯಾಗ ಕೈ ಇಟ್ಟುಕೊಂಡು ಎದ್ದು ನಿತ್ತು ಮುದುಕಿ. ಏನೋ ಅನ್ಲಕ್ಕಿ, ಎಲ್ಲಿಗೆ ಬಿಟ್ಟಿದ್ದೆ ಪುರಾಣ, ನಿನ್ನಿಲ್ಲಿ ಎದಕ್ಕೆ ಕರೆದೇವಿ ಅನ್ಲಕ್ಕಿ ಪುರಾಣ ಹೇಳಾಕ. ಮತ್ತೆ ಪುರಾಣ ಹೇಳವಂಗ ಎಲ್ಲಿಗೆ ಬಿಟ್ಟಿದ್ದೆ ಅಂತ ನೆನಪಿಲ್ಲ ಅಂತಂದ್ರೆ ಕೇಳವ್ರಿಗೆ ನೆನಪಿರ್ತದೆ. ತಗೊಂಡ್ ನಡೆ ಕಡೆ ನೀನು ಪುರಾಣ ಅನ್ಲಕ್ಕಿ. ಪುರಾಣ ಮುಗಿಯು ತನಕನೂ ಸಹಿತ ಆ ಊರೊಳಗೆ ಎಲ್ಲಿಗೆ ಬಿಟ್ಟಿದ್ದೆ ಅಂತ ನಾ ಕೇಳಕ್ ಹೋಗಲಿಲ್ಲ. ನಾ ಎಲ್ಲಿಗೆ ಬಿಟ್ಟೀನಿ ಅನ್ನೋದು ನನಗೆ ಗೊತ್ತದ. ನೀವು ಎಷ್ಟರ ಮಟ್ಟಿಗೆ ಪುರಾಣ ಕೇಳಾಕತ್ತೀರಿ ಅನ್ನೋದು ನನಗೆ ಗೊತ್ತಾಗ್ಬೇಕಲ್ಲ, ಹೌದಿಲ್ಲ? ಒಳಗೊಬ್ಬೊಬ್ಬರು ಅಗ್ದಿ ಬೆಚ್ಚಗ ಸ್ವೆಟರ್ ಹಾಕೊಂಡು, ಅದ್ರ ಮ್ಯಾಗ ಶರ್ಕ್ ಹಾಕೊಂಡು, ಮಾಪ್ಲರ್ ಕಟ್ಕೊಂಡು ಬಂದೋಬಸ್ತ. ಒಳಗೊಬ್ಬೊಬ್ಬರಿಗೆ ನಾವು ಹೇಳೋದು, ಗವಾಯಿಗಳು ಹಾಡೋದು ಎಲ್ಲ ಕೇಳಿ ಅಗ್ದಿ ನಿದ್ದು ಬಂದಂಗಾಗಿ ಅಗ್ದಿ ಕಣ್ಣು ಮುಚ್ಕೊಂಡು ಮಕ್ಕೊಂಡಿರ್ತೇವೆ. ಯಾಕೆ ನಡಬರಕ್ಕೆ ಜೈಕಾರ ಹೊಡಿಸ್ತೀವಿ ಅಂತಂದ್ರೆ ಮಕ್ಕೊಂಡು ಕಂಪನಿ ಹೇಳಿ ಅಂತಾನೆ ಜೈಕಾರ ಹೊಡಿಸ್ತೀವಿ. ನಾವು ಎಲ್ಲಿಗೆ ಬಿಟ್ಟಿದ್ದೆ ಅಂತಂದ್ರೆ ಅಜಾತ ನವಲಗುಂದ ನಾಗಲಿಂಗ ಶಿವಯೋಗಿಗಳು ನವಲಗುಂದಕ್ಕೆ ನಿನ್ನೆ ದಿನ ಬಂದಾರ. ನವಲಗುಂದಕ್ಕೆ ಬಂದು ಏನ್ ಮಾಡಿದ್ರು? ಭಯಂಕರ ವಿಷಮ ಜ್ವರದಿಂದ ಬಳಲ್ತಾ ಇದ್ರು. ಯಾರು? ನಾಗಲಿಂಗ. ಎಂತಹ ಜ್ವರ ಅಂತಂದ್ರೆ ಮೈ ಮುಟ್ಟಿದ್ರೆ ಬೆಂಕಿ ಕೆಂಡ ಮುಟ್ಟದಂಗ ಆಗಬೇಕು, ಅಷ್ಟು ಜ್ವರ ಬಂದಿದ್ದು. ಆದ್ರೆ ಜ್ವರದೊಳಗೆ ಮಲ್ಕೊಂಡಿರುವಂತಹ ನಾಗಲಿಂಗನನ್ನ ಬಹಳಷ್ಟು ಜನ ಗುಡಿಗೆ ಬಂದು ಹೋದರೆ ಹೊರತು ಯಾರೂ ಕೂಡ ಇವ ಯಾರು, ಹಿಂಗ್ಯಾಕ ಮಕ್ಕೊಂಡಾನ, ಇವಂಗ ಏನಾಗ್ಯದಂತ ಒಬ್ರು ಮಾತಾಡಿಸ್ಲಿಲ್ಲ. ಆ ಮೌನೇಶ್ವರ ದೇವಸ್ಥಾನದೊಳಗೆ ಬಂದು ಮಲ್ಕೊಂಡಿರುವಂತಹ ನಾಗಲಿಂಗನನ್ನ ಒಬ್ರರ ಕೇಳಬೇಕಲ್ಲ. ಆದ್ರ ಆ ಗುಡಿಗೆ ಒಬ್ಬ ಯೌವನದ ಹೆಣ್ಣುಮಗಳು, ನನ್ನ ಅಂದಾಜು 20-22 ವಯಸ್ಸದ ಯೌವನ ತುಂಬಿದಂತ ಹೆಣ್ಣು ಮಗಳು ಯಾರು ಅಂತಂದ್ರ ಸಮಗಾರ ಬೀಗಮವ್ವ. ಬಹಳ ಸುಂದರವಾಗಿರುವಂತಹ ಹೆಣ್ಮಗಳು. ಆ ಹೆಣ್ಮಗಳು ಏನ್ ಮಾಡ್ತಿದ್ಲು ಅಂತಂದ್ರೆ ಪ್ರತಿನಿತ್ಯಲೂ ಕೂಡ ಆ ಮೌನೇಶ್ವರನ ದೇವಸ್ಥಾನದ ಮುಂದೆ ಬಿದ್ದಿರುವಂತಹ ಕಸ ಕಡ್ಡಿಗಳನ್ನೆಲ್ಲ ಸ್ವಚ್ಛ ಮಾಡಿ ನೀರು ಹೊಡೆದು ರಂಗೋಲಿ ಹಾಕಿ ಹೋಗ್ತಿದ್ಲು. ಆದ್ರೆ ಆ ಹೆಣ್ಮಗಳು ಕೇವಲ ಬರೇ ಹೊರಗಡೆಯ ಸೇವೆಯನ್ನ ಮಾಡ್ತಿದ್ಲೇ ಹೊರತು ಒಂದು ದಿನಾನು ಸಹಿತ ಗುಡಿ ಒಳಗೂ ಹೋಗಿ ದೇವರಿಗೆ ನಮಸ್ಕಾರ ಮಾಡಕ್ಕಾಗಿದ್ದಿಲ್ಲ. ಯಾಕ ಅಂತ ಕೇಳಿದ್ರೆ, ನಾನು ಹೀನ ಕುಲದವಳು, ನಮ್ಮಂತವ್ರು ಆ ಗುಡಿ ಒಳಗೆ ಹೋಗಕ್ ಆಗೋದಿಲ್ಲ ಅಂತ ತಿಳ್ಕೊಂಡು ಪಾಪ ಹೊರಗಡನೆ ಇದ್ದು ಸೇವಾ ಮಾಡುವಂತ ಹೆಣ್ಮಗಳು. ಆದ್ರೆ ಆ ಹೆಣ್ಮಗಳಿಗೆ 2 ದಿನ ನೋಡಿರ್ಲಿಕ್ಕೆ ಆ ಮನುಷ್ಯ ಮಕ್ಕೊಂಡು ಪಾಪ ನೆರಳುತ್ತಾ ಇರುವಂತದ್ದು. ಅಮ್ಮ 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 ಅಂತ ನಳ್ತಿದ್ದ. ಪಾಪ ಬಹಳಷ್ಟು ಹಂಬಲದಿಂದ ಯಾರಿರಬಹುದು ಅಂತ ತಿಳ್ಕೊಂಡು ಹೊರಗೆ ನಿಂತು ಬಾಕಲ್ದಾಗ ನಿಂತು ಒದರಿದ್ಲಂತೆ. ಯಾರಪ್ಪ ನೀನು? ಯಾರು? 2 ದಿನ ಆಯ್ತು ಮಲ್ಕೊಂಡಲ್ಲೇ ಮಲ್ಕೊಂಡ್ಬಿಟ್ಟಿಯಲ್ಲೋ, ಎದ್ದು ಹೊರಗರ ಬಾ, ನಿನಗೊಂದಿಷ್ಟು ಸೇವಾ ಮಾಡ್ತೀನಿ ಅಂತಂದಗಳೇನೆ ನಾಗಲಿಂಗ ಮಲ್ಕೊಂಡಲ್ಲಿಯೇ ಎದ್ದು ಹೇಳ್ತಾನ, ನೀ ಒಳಗ ಬಾ. ನಾ ಒಳಗೆ ಬರಾಕ್ ಬರೋದಿಲ್ಲ, ನಾ ಒಳಗೆ ಬರಾಕ್ ಬರೋದಿಲ್ಲ. ನಾ ಜೇರ ಕರ್ತು ಒಳಗೆ ಬಂದೆ ಅಂತಂದ್ರೆ ಈ ಊರವರು, ಈ ಗುಡಿ ಅವರು ನನ್ನನ್ನು ಬೈಚ್ಕರ ಹಾಕ್ತಾರೆ. ನಾವೇನಿದ್ರು ಕೂಡ ಹೊರಗಡೆನೆ ಇರಬೇಕು ಅಂದುಗಳನ್ನ. ಯಾಕೆ ಅಂತಂದ್ರೆ ನಾನು ಸಮಗಾರ ಜಾತಿ ಒಳಗೆ ಹುಟ್ಟಿನಪ್ಪ, ಅದಕ್ಕೆ ನಾ ಹೊರಗ ಇರಬೇಕಾಗ್ತದ ಹೊರತು ಒಳಗೆ ಬರಾಕ ಬರೋದಿಲ್ಲ ಅಂತಂದುಗಳೇನೆ. ಆಗ ನಾಗಲಿಂಗ ಅಂತನ, ಆ ಜಾತಿ ಈ ಜಾತಿ ಯಾವ ಜಾತಿ? ನಾವೆಲ್ಲರೂ ಕೂಡ ಮನುಷ್ಯ ಜಾತಿಯವರೇ. ಆ ಮನುಷ್ಯ ಜಾತಿ ಒಳಗೆ ಹುಟ್ಟಿ ಬಂದ ಮ್ಯಾಗ ನಾವು ಯಾರು ಕೂಡ ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿವೇನ್? ಇಂಥ ಜಾತಿ ಒಳಗನ ಹುಟ್ಟಬೇಕು ಅಂತ ಯಾರಿಗಾರ ನಾವು ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿವೇನ್? ಎಲ್ಲಿ ಭಗವಂತನ ಆಶೀರ್ವಾದ ಆಗ್ಯದೋ ಅಲ್ಲಿ ನಾವು ಹುಟ್ಟಿ ಬಂದೀವಿ. ಅದಕ್ಕೆ ಜಾತಿ ಹೀ ನನ್ನ ಮನೆಯು ಜ್ಯೋತಿ ಹೀ ತಾನವೇ. ಜಾತಿ ಹೀ ನನ್ನ ಮನೆಯು ಜ್ಯೋತಿ ಹೀ ತಾನವೇ. ಜ್ಯೋತಿಗೆ ಜಾತಿ ಇಲ್ಲ ಅಂದ್ರೆ ಮನಿ ಒಳಗೆ ಬೆಳಗುವಂತಹ ದೀಪಕ್ಕೆ ಜಾತಿ ಐತೇನು? ಇದು ಕುಂಬಾರರದು, ಇದು ಕಂಬಾರರದು, ಇದು ಐಗೋಳದು, ಇದು ಬಣಜ್ಗೇರದು, ಇದು ಹಾಲು ಮತದವ್ರದು, ಇದು ಬ್ರಾಹ್ಮಣರದು, ಇದು ಬಣಜ್ಗೇರದು, ಇದು ರೆಡ್ಡೇರದು, ಇದು ಸಿಂಪಿಕೇರದು, ಇದು ಹಡಪದ್ರದು,
ಅಂತೇನ್ರ ಜಾತಿ ಐತೇನ? ಅವ್ರ ಮನ್ಯಾಗ ಬೆಳಗುದು ಒಂದ, ಇವ್ರ ಮನಿ ಒಳಗೆ ಬೆಳಗುದು ಒಂದ. ಆದ್ರೆ ಒಂದು ಬದಲಾಗಬಹುದು. ಶ್ರೀಮಂತನ ಮನಿ ಒಳಗ ಬಂಗಾರದ ಪಣತಿ ಒಳಗ ಬೆಳಗುತ್ತಿರಬೇಕು, ಬಡವನ ಮನಿ ಒಳಗ ಮಣ್ಣಿನ ಪಣತಿ ಒಳಗ ಬೆಳಗುತ್ತಿರಬೇಕು. ಆದ್ರೆ ಪಣತಿ ಬ್ಯಾರೆ ಆದ್ರೂ ಸಹಿತ ದೀಪ ಒಂದೇ, ಬೆಳಕು ಒಂದೇ, ಬೆಳಕು ಒಂದೇ. ಅದಕ್ಕ ಆ ಸಮಗಾರ ಭೀಮವನಿಗೆ ಹೇಳತಾನೆ, ಜಾತಿ ಅನ್ನುವಂಥದ್ದು ನನ್ನ ಹತ್ರ ಇಲ್ಲ, ಅದು ಈ ಊರೊಳಗಿರಬೇಕು, ಅದು ಯಾರ ಹತ್ರನಾದ್ರೂ ಇರಬೇಕು. ಜಾತಿ ಅನ್ನುವಂಥದ್ದು ನನ್ನ ಹತ್ರ ಇಲ್ಲ. ಅದಕ್ಕ ನೀ ಒಳಗ ಬಾ ಅಂತಂದುಗಳೇನೆ, ದಯವಿಟ್ಟು ನಿನಗೆ ಕೈ ನನ್ನ ಒಳಗ ಕರೆಯಕ್ಕೆ ಹೋಗಬೇಡ, ನೀನೇ ಹೊರಗ ಬಾ. ಹೊರಗೆ ಬಂದು ಸಮಗಾರ ಭೀಮವನ ಹತ್ರ ಕುಂತುಗಳನ್ನೇ ಸಮಗಾರ ಭೀಮವ್ವ ತನ್ನ ಕೈ ತಗೊಂಡು ಹೋಗಿ ನಾಗಲಿಂಗನ ಹಿಂಗ ಏನು ಕುತ್ತಿಗೆ ಹಿಡಿದು ನೋಡಿದಾಗ ಕೆಂಡಾಗಿ ಹೋಗಿತ್ತು. ಯಪ್ಪ ಬಹಳ ಜ್ವರ ಬಂದವಲ್ಲು ಅಂತಂದುಗಳೇನೆ. ಹೌದು ಅಂದ. ಏನು ನಿನ್ನ ಹೆಸರು? ಸಮಗಾರ ಭೀಮವ್ವ. ಏನ್ ಮಾಡ್ತೀಯ? ನಾನು ಬುಟ್ಟಿಗಳನ್ನ ತಯಾರ ಮಾಡಿ ಮಾರಾಟ ಮಾಡ್ತೀನಿ ಅಂದು. ಬಿದಿರನ್ನ ತಗೊಂಡು ಬರೋದು, ಅದರಿಂದ ಬುಟ್ಟಿಗಳನ್ನ ತಯಾರು ಮಾಡೋದು, ಓಣಿ ಅಡ್ಡಾಡಿ ಅವುಗಳನ್ನ ಮಾರ್ತೀನಿ, ಅದರಿಂದ ಬಂದ ದುಡ್ಡಿನೊಳಗ ನಾ ಬದುಕು ಮಾಡ್ತೀನಿ. ಇನ್ನೂ ಕೂಡ ನನ್ನ ಮದುವೆ ಆಗಿಲ್ಲ ಅಂತಂದುಗಳೇನೆ. ಆಗ್ಲಿ ಅಂತ ತಿಳ್ಕೊಂಡು ನಾಗಲಿಂಗ ಅಂತಾನ, ನಿನ್ನಷ್ಟು ಶ್ರೇಷ್ಠಳು ಈ ಜಗತ್ತಿನೊಳಗೆ ಯಾರೂ ಇಲ್ಲವಾ? ಅಲ್ಲ, ನಿನ್ನ ಹತ್ರ ಇರುವಂತಹ ಮಮತೆ ಭಕ್ತಿ ಇನ್ನೊಬ್ಬರೊಳಗೆ ಐತೇನು? 3 ದಿನ ಮಲ್ಕೊಂಡ್ರು ಸಹಿತ ಯಾಕೆ ಮಲ್ಕೊಂಡಿ ಅಂತ ಒಬ್ರು ನನ್ನನ್ನು ಕೇಳಲಿಲ್ಲ. ಆದ್ರೆ ನೀ ನನ್ನನ್ನು ಕೇಳ್ತಿ ಅಂತಂದ್ರೆ, ಇವತ್ತು ಭಕ್ತಿ ಏನಾದರೂ ಉಳಿದಿದ್ದೆ ಆದ್ರೆ ಅದು ದೊಡ್ಡ ಕುಲದವರಲ್ಲಿ ಇಲ್ಲ, ಅದು ಸಣ್ಣ ಕುಲದವರೊಳಗ ಅದ ತಾಯಿ, ಸಣ್ಣ ಕುಲದೊಳಗ ಅದ. ಅದಕ್ಕೆ ಅವ ಒಂದು ದೀಪಕ್ಕೂ ಉದಾಹರಣೆ ಕೊಟ್ಟ. ಏನು ಅಂತಂದ್ರೆ, ಕುಂಬಾರರು ಮಾಡಿದ ಪಣತೆಗೆ ಗಾಣಿಗೆರ ಎಣ್ಣೆಯ ತುಂಬಿ, ಒಕ್ಕಲಿಗರು ಹತ್ತೆಯ ಹೊಸೆದು ಬತ್ತಿಯ ಮಾಡಿ ದೀಪವ ಹಚ್ಚಿದರೆ ಹಲವು ಜಾತಿಗಳು ಕೂಡಿ ಕುಲಗೆಟ್ಟ ಬೆಳಕ ನೋಡ ಅಂತ ಹೇಳ್ಕೊಂಡು ಬರುತ್ತಾರೆ. ಹಲವು ಜಾತಿಗಳು ಕೂಡಿ ಕುಲಗೆಟ್ಟ ಬೆಳಕ ನೋಡ. ಪಣತಿ ಯಾರು ಮಾಡ್ಯಾರಿ? ನಿಮಗ ಕೇಳೋದು. ಹಿಂಗೆ ಕೂತಿರಿ, ಶೆಟ್ಟರ್ ಅಂಗಡಿಯಾಗ ಬೆಲ್ಲ ಹೊಡಿಕಲ್ ಕೂತಾನ. ಪಣತಿನ ಕುಂಬಾರ ಮಾಡ್ಯಾರ, ಹೌದಿಲ್ಲ? ಎಣ್ಣಿನ ಯಾರು ತಯಾರು ಮಾಡ್ಯಾರ? ಗಾಣಿಗೆರ, ಸಜ್ಜನರು ಅಂತಿರಲ್ಲ. ಕುಂಬಾರರು ಮಾಡಿದ ಪಣತೆಗೆ ಗಾಣಿಗರ ಎಣ್ಣೆಯ ತುಂಬಿ. ಹತ್ತಿ ಯಾರು ಬೆಳೆದಾರ್ರಿ? ಒಕ್ಕಲಿಗರು ಬೆಳೆದಾರ ಇಲ್ಲೋ? ಪಣತಿ ಯಾರದು? ಕುಂಬಾರರದು. ಎಣ್ಣೆ ಯಾರದು? ಸಜ್ಜನರದು, ಗಾಣಿಗೆರದು. ಹತ್ತಿ ಯಾರದು? ಒಕ್ಕಲಿಗರದು. ಈ 3 ಕೂಡಿದ್ದಕ್ಕೆ ನಾವೇನ್ ಮಾಡೀವಿ? ದೀಪ ಹಚ್ಚಿವಿ. ಈ ದೀಪ ಏನು ಕುಂಬಾರದು, ಏನ ಗಾಣಿಗೆರದು, ಏನ ಯಾರದು? ಏನು ಒಕ್ಕಲಿಗರದು? ಹೌದಿಲ್ಲ? ಆದ್ರೆ ತಯಾರು ಮಾಡಿದವ್ರಿಗೆ ಜಾತಿ ಅದ. ಅರ್ಥ ಆ ದೀಪಕ್ಕೆ, ಆ ಜ್ಯೋತಿಗೆ ಜಾತಿ ಇಲ್ಲ, ಜಾತಿ ಇಲ್ಲ. ಕುಲವೆಂದು ಹೊಡೆದಾಡಬೇಡಿರೋ ಹುಚ್ಚಪ್ಪಗಳಿರ. ಕುಲವೆಂದು ಹೊಡೆದಾಡಬೇಡಿರೋ. ನಾವೆಲ್ಲರೂ ಕೂಡ ಒಂದ ಕುಲದವರ, ನಾವೆಲ್ಲರೂ ಕೂಡ ಆ ಭಗವಂತನ ಮಕ್ಕಳ. ಅದಕ್ಕೆ ಈ ಜಾತ್ಯಾತೀತ ಮನೋಭಾವ ಅನ್ನುವಂಥದ್ದು ಹೋಗಿ ಅವೆಲ್ಲರೂ ಕೂಡ ಒಂದೇ ಅನ್ನುವಂತಹ ಭಾವ ಬರಬೇಕು. ಅದಕ್ಕೆ ನಮ್ಮ ಗವಾಯಿಗಳು ಏನು ಹಾಡ್ತಾರೆ? ನಾವು ಆಸ್ಪತ್ರೆಗೆ ಹೋಗಿ ಬೀಳ್ತೀವಿ, ಬಿದ್ದುಗಳನ್ನ ಡಾಕ್ಟರ್ ಏನ್ ಹೇಳ್ತಾರೆ? ರಕ್ತ ಕಡಿಮೆ ಆಗ್ಯದ ಅಂತ ಹೇಳ್ತಾರೆ. ರಕ್ತ ಕಡಿಮೆ ಆಗ್ಯದ ಅಂತಂದುಗಳನ್ನೇ ರಕ್ತವನ್ನು ಹುಡುಕಾಡಕ್ ಶುರು ಮಾಡ್ತಾರೆ. ಆ ಪಾಸಿಟಿವ್ ರಕ್ತ ಎ ಪಾಸಿಟಿವೋ ಅಥವಾ ಬಿ ಪಾಸಿಟಿವೋ ಅಲ್ಲ, AB ಪಾಸಿಟಿವೋ ಅಂತ ಇರುತ್ತದೆ. ಆ ರಕ್ತವನ್ನು ತಗೊಂಡು ಬಂದು ಅವಂಗ ಹಾಕ್ತಾರ ಹೊರತು ಈ ರಕ್ತ ಯಾವ ಜಾತಿದು ಅಂತ ನೋಡ್ತಾರ? ಹೇಳ್ರಿ ನೋಡೋಣ. ನಮ್ಮ ರಕ್ತ ನಮಗ ಹಾಕಬೇಕು ಅಂತಂದ್ರೆ ಅವ ಸತ್ತ ಹೋತಾನವ, ಹೌದಿಲ್ಲ? ಈಗ ನೀವು ಅಕಸ್ಮಾತ್ ಆಗಿ ಎಲ್ಲೋ ರೋಡ್ ನೋಡಕ್ ಹೊರಟಿರ್ತೀರಿಪ್ಪ, ಹೊರಟಿದ್ಗಳೇನೆ ಎದುರಿಗೆ ಬಂದು ಒಂದು ಗಾಡಿ ನಮ್ಮನ್ನು ಗುದ್ದು ಬಿಡ್ತು, ನಾವು ತೆಳಗ ಪ್ರಜ್ಞಾ ತಪ್ಪಿ ಬಿದ್ದು ಬಿಟ್ವಿ. ಯಾರೋ ಬಂದು ನಮ್ಮ ಬಾಯಿ ಒಳಗ 4 ಹನಿ ನೀರು ಹಾಕಿ ಎಬ್ಬಿಸಿ ಕುಂದ್ರಸವ್ರು ಯಾವ ಜಾತಿಯವರು ಅಂತ ನೋಡ್ತೀವಿ ನಾವು. ಹೇಳ್ರಿ ನೋಡೋಣ.
ಇನ್ನು ಯಾವುದೋ ಒಂದು ಊರಿಗೆ ಹೋಗ್ತೀವಿ, ಹೊಟ್ಟೆ ಹಸದಿರ್ತದೆ, ಬೋರ್ಡ್ ನೋಡ್ತೀವಿ, ಲಿಂಗಾಯತ ಖಾನಾವಳಿ ಅಂತ ಇರ್ತದೆ. ಅಲ್ಲಿ ಒಳಗೆ ಹೋಗ್ತೀವಿ, ಅವ ಊಟ ಕೊಡ್ತಾನ, ಊಟ ಮಾಡ್ತೀವಿ. ಆ ಊಟ ಕೊಡವ ಯಾವ ಜಾತಿ ಅವ ಅಂತ ನೀವು ನೋಡ್ತೀರೇನ? ರೊಟ್ಟಿ ಯಾವ ಜಾತಿಯವರು ಮಾಡಕತ್ತಾರ ಅಂತ ನೋಡ್ತೀರೇನ? ಈಗ ನೀವು ಬಡ ಬಡ ಚಲೋ ಅಕ್ಕಿ ತಗೊಂಡ್ಬರ್ತೀರಿ, ಚಲೋ ಜೋಳ ತಗೊಂಡ್ಬರ್ತೀರಿ, ಎಲ್ಲ ಅದನ್ನ ಯಾವ ಜಾತಿಯವರು ಬೆಳೆದಾರ ಅಂತ ನೋಡಿ ತಿಂತೀರೇನ್? ಹೇಳ್ರಿ ನೋಡೋಣ. ಅದು ಯಾವುದೂ ಇರಲಾರದ ಜಾತಿ ಈ ಮನುಷ್ಯ ಜನ್ಮಕ್ಕೆ ಯಾಕೆ ಬಂತು? ಯಾಕೆ ಬಂತು? ನಿಮಗೆಲ್ಲ ಗೊತ್ತಿರ್ಬೋದು, 12ನೇ ಶತಮಾನದೊಳಗಿರುವಷ್ಟು ಜಾತಿ ಭೂತ ಈಗೇನು ಹಂಗಿಲ್ಲ. ಈಗ ಎಲ್ಲರೂ ಸ್ವಲ್ಪ ಹೊಂದಾಣಿಕೆಯಿಂದ ನಾವು ಬದುಕು ಮಾಡಕತ್ತೀವಿ. 12ನೇ ಶತಮಾನದೊಳಗ ಬಹಳ ಈ ಜಾತಿಯ ಗುದ್ದಾಟ ಬಹಳ ಇತ್ತು. ಅರ್ಥ ಮಾಡ್ಕೋಬೇಕು ನೀವು. ಅಗ್ರಹಾರದೊಳಗ, ಅಗ್ರಹಾರ ಅಂತಂದ್ರೆ ಈ ಬ್ರಾಹ್ಮಣರ ಓಣಿ ಅಂತ ಇರ್ತದೆ. ಅಗ್ರಹಾರದೊಳಗ ಯಾರು ಕೂಡ ಈ ಸಣ್ಣ ಸಮಾಜದವರು, ಕೆಳವರ್ಗದ ಜನ, ಹರಿಜನ ಜನ ಆ ಓಣಿ ಒಳಗ ಬರಬಾರದು ಅಂತ ಒಂದು ನಿಷೇಧ ಇತ್ತು 12ನೇ ಶತಮಾನದೊಳಗೆ. ಈಗಲ್ಲ, ನಾ ಹೇಳುದು 12ನೇ ಶತಮಾನದೊಳಗೆ. ಒಂದು ವೇಳೆ ಅವರು ಓಣಿ ಒಳಗೆ ಬಂದ್ರೆ ಅವ್ರು ಯಾವಾಗ ಬರಬೇಕಾಗಿತ್ತು ಅಂತಂದ್ರೆ ಮಧ್ಯಾಹ್ನ 12 ಗಂಟೆ ಸುಮಾರು ಅವರು ಓಣಿಗೆ ಬರಬೇಕು. ಅವ್ರು ಓಣಿಗೆ ಬರಬೇಕಾದ್ರೆ ಒಂದು ಕೋಲ್ ಹಿಡ್ಕೋಬೇಕು, ಆ ಕೋಲಿಗೆ ಒಂದು ಗೆಜ್ಜಿ ಕಟ್ಕೋಬೇಕು, ಸೊಂಟಕ್ಕೊಂದು ಕಸಕಾರಿಗೆ ಕಟ್ಕೊಂಡು ಓಣಿ ಒಳಗೆ ಬರ್ತಿದ್ರು. ಯಾಕಂತ ಕೇಳಿದ್ರೆ ಹಿಂಗ ಓಣಿ ಒಳಗೆ ಹಿಂಗ ಗೆಜ್ಜಿ ಬಾರಿಸ್ಕೊಂತ ಬಂದ್ರು ಅಂತಂದ್ರೆ ಕೆಳವರ್ಗದ ಜನ ಬಂದ್ರು ಅಂತ ತಿಳ್ಕೊಂಡು ಮೇಲ್ವರ್ಗದವರು ಅವ್ರು ಮುಖ ನೋಡಬಾರ್ದು ಅಂತ ಬಾಕ್ಲಾ ಹಾಕೋತಿದ್ರು. ಮತ್ತ ಯಾಕೆ ಮಧ್ಯಾಹ್ನ ಬರಬೇಕು ಅಂತಂದ್ರೆ ಅವರು ಏನು ಶರೀರದ ನೆಳ್ಳ ಅದು ಭೂಮಿ ಮ್ಯಾಗ ಬೀಳಬಾರದು, ಅವರು ನಡೆದ ಹೆಜ್ಜಿ ಅದು ನೆಲದ ಮ್ಯಾಗ ಮೂಡಬಾರದು ಅಂತ ತಿಳ್ಕೊಂಡು ಮುಂದೆ ನಡ್ಕೊಂತ ಹೋದ್ರೆ ಏನು ಹಿಂದೆ ಸೊಂಟಕ್ಕೆ ಕಸವಾರಿಗೆ ಕಟ್ಕೋತಿದ್ರಲ್ಲ ಅದು ಎಳ್ಕೋತ ಬರ್ತಿತ್ತು. ಆ ಏನು ಹೆಜ್ಜೆ ಮೂಡುವುದನ್ನ ಅಳಕಿಸ್ಕೋತ ಬರ್ತಿತ್ತು. ಏನಾದ್ರೂ ಅವರಿಗೆ ಒಂದಿಷ್ಟು ಉಗುಳಬೇಕು ಅನ್ನಿಸ್ತು ಅಂತಂದ್ರೆ ಅಲ್ಲಿ ಇಲ್ಲಿ ಉಗುಳಿದ್ರು ಅಂತಂದ್ರೆ ದಂಡನ ಹಾಕಿಬಿಡ್ತಿದ್ರು. ಅದರ ಬದಲ ಅವರು ತಮ್ಮ ಸೊಂಟಕ್ಕೆ ಒಂದು ಗಡಿಗೆ ಕಟ್ಟಿಕೊಂಡು ಅದರಾಗ ಉಗುಳುವಂತಹ ಪರಿಸ್ಥಿತಿ ಯಾವಾಗಿತ್ತು ಅಂತಂದ್ರೆ ಅದು 12ನೇ ಶತಮಾನದೊಳಗಿತ್ತು. ಅದನ್ನ ಬಸವಣ್ಣ ನೋಡ್ದ, ಬಹಳ ಮನಸ್ಸಿಗೆ ನೋವು ಮಾಡಿಕೊಂಡ. ಅವರು ನಮ್ಮಂಗ ಮನುಷ್ಯರ, ಅವರು ಮೈ ಒಳಗೆ ಹರಿಯುವುದು ಕೆಂಪು ರಕ್ತಾನೆ, ನಮ್ಮ ಮೈ ಒಳಗೆ ಹರಿಯುವುದು ಕೆಂಪು ರಕ್ತಾನೆ. ಅವ್ರ ಮೈ ಒಳಗೇನು ಬೇರೆ ಬಣ್ಣದ ಹರಿತೈತನಪ್ಪ? ಅವ್ರದ್ದು ಒಂದೇ ಬಣ್ಣ, ನಮ್ದು ಒಂದೇ ಬಣ್ಣ. ಯಾಕೀ ಭೇದ ಭಾವ ಅಂತ ತಿಳ್ಕೊಂಡು ಒಮ್ಮೇನಾಯ್ತು ಅಂತ ಕೇಳಿದ್ರೆ ಬಸವಣ್ಣನವರು ಹಣ್ಣು ಕಾಯಿ ತಗೊಂಡು ಗುಡಿಗೆ ಹೊರಟಿದ್ರು. ಒಬ್ಬ ಕೆಳಗಿನ ಕೇರಿಯ ಹುಡುಗನಿಗೆ ಒಬ್ಬ ಮೇಲ್ವರ್ಗದ ಒಬ್ಬ ವ್ಯಕ್ತಿ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ. ಹೆಂಗ ಅಂತಂದ್ರೆ ಆತನನ್ನ ಹಿಡಿದಿದ್ದಿಲ್ಲ, ಕೋಲು ತಗೊಂಡು ಓಡಾಡಿಸಿ ಹೊಡ್ಯಾಕತ್ತಿದ್ದ. ಅದನ್ನು ಯಾಕೆ ನೋಡಿದ್ರು ಅಂತಂದ್ರೆ ಬಾಲ್ಯದೊಳಗಿರುವಂತ ಬಸವಣ್ಣ ನೋಡ್ದ. ಬಸವಣ್ಣ ನೋಡಿ ಏನಂದ, ಓಡಿ ಹೋಗಿ ಆ ಹುಡುಗನ ಕೈ ಹಿಡಿದು ಹೊಡೆಯೋದನ್ನ ನಿಲ್ಲಿಸಿದ. ಯಾಕೆ ಹೊಡ್ಯಾಕತ್ತೀಯಪ್ಪ ಇವನನ್ನ? ಯಾಕೆ ಹೊಡ್ಯಾಕತ್ತಿ? ಪಾಪ ಅವ ಏನ್ ತಪ್ಪು ಮಾಡ್ದ? ಯಾಕಿಷ್ಟು ಹೊಡ್ಯಾಕತ್ತಿ? ಮೈಯೆಲ್ಲ ರಕ್ತ ಬರಾಕತ್ತದ, ಯಾಕಿಷ್ಟು ಹೊಡ್ಯಾಕತ್ತಿ ಅಂದುಗಳೇನೆ ಆ ಮೇಲ್ವರ್ಗದ ವ್ಯಕ್ತಿ ಹೇಳ್ತಾನ, ಅವನ ಎಮ್ಮಿ ಕರ ನನ್ನ ಹೊಲದಾಗ ಹೊಕ್ಕು ಎಲ್ಲ ಬೆಳಿ ನಾಶ ಮಾಡ್ಯದ, ಅದಕ್ಕೆ ಅವಂಗ ನಾ ಹೊಡ್ಯಾಕತ್ತೀನಿ. ಆದ್ರೆ ತಿಳಿಸಿ ಹೇಳಬಹುದೇ ಹೊರತು ಈ ರೀತಿ ಹೊಡೆಯೋದು ಅಲ್ಲ ಅಂದುಗಳೇನೆ ಅವ ಅಂತಾನ, ಬಸವಾ ಆತ ನನ್ನ ಮುಟ್ಟಬೇಡೋ, ಮೈಲಿಗೆ ಹಾಕಿ ನೀನು ಮುಟ್ಟಬೇಡೋ, ನಾ ಹೊಡೆದ್ರು ಸಹಿತ ಒಂದೂ ಮುಟ್ಟಿಲ್ಲ, ಅವಂಗ ಬರೀ ಬಡಗಿ ತಗೊಂಡು ಹೊಡೆದಿನಿ, ಮುಟ್ಟಿಲ್ಲ ಅಂತ ಅಂದುಗಳೇನೆ ಬಸವಣ್ಣ ಅಂತಾನ. ಯಾಕೆ ಮುಟ್ಟಿದ್ರೆ ಏನಾಗ್ತದ? ಮೈಲಿಗೆ ಆಗ್ತದ ಅಂದ. ಆಗ ಬಸವಣ್ಣ ಅಂತಾನ, ಮೈಲಿಗೆ ಆಗ್ತದ. ಯಾಕ? ಅವರು ಮನುಷ್ಯರೇ, ನಾವು ನೆಲವಂದೇ ಶಿವಾಲಯ ಹೊಲಗೇರಿಗೆ, ನೆಲವಂದೇ ಜಲವಂದೇ ಎಲ್ಲಾನು ಒಂದೇ ಇದ್ದಾಗ ಯಾಕೆ ಭೇದ ಭಾವ? ಮುಟ್ಟಬೇಡ ಅಂದ್ರೂ ಸಹಿತ ನೀವು ಮುಟ್ಟಿದೆಲ್ಲ. ಈಗ ಹೋಗಿ ಅಗ್ರಹಾರದ ಒಡೆಯನಾಗಿರುವಂತಹ ಮಾದರಸ ಮಾದಲಾಂಬಿಕೆಗೆ ನಾನು ಹೋಗಿ ಹೇಳ್ತೀನಿ ಅಂತ ತಿಳ್ಕೊಂಡು ಅಂದುಗಳೇನೆ ಆ ಬಸವಣ್ಣ ಅಂತಾನ, ಬಾಲ್ಯದೊಳಗಿನ ಬಸವ ಆ ಹುಡುಗ ಅಳತಿದ್ನಲ್ಲ ಅವಂಗ ಸಮಾಧಾನ ಮಾಡ್ದ. ಬಸವಾ ನನ್ನ ಮುಟ್ಟಬೇಡ, ನೀ ಮುಟ್ಟಿದ್ದು ಯಾರಿಗಾದ್ರೂ ಗೊತ್ತಾತು ಅಂತಂದ್ರೆ
ನಿನ್ನನ್ನ ಏನು ಮಾಡ್ತಾರ? ಆಕಳ ಸಗಣಿಯಿಂದ ನಿನ್ನ ಮೈಗೆ ಹಾಕಿ ನಿನ್ನನ್ನು ಶುದ್ಧ ಮಾಡ್ತಾರ, ತೊಳಿತಾರ, ಮುಟ್ಟಬೇಡ ಅಂದುಗಳೇನೆ. ಅವಾಗ ಬಸವಣ್ಣ ಅಂತಾನ, ಅದನ್ನೇನು ತಲೆಗಿಟ್ಕೋಬೇಡ, ನೀನು ಒಂದ ನಾನು ಒಂದ, ನಮ್ಮಿಬ್ಬರೊಳಗ ಶಿವ ಒಬ್ಬನೇ ಅದಾನ. ಯಾಕೆ ಈ ರೀತಿ ದನ ಕಾಯ್ಕೊಂತ ಅಡ್ಡಾಡಕತ್ತಿ? ನಾವು ಬಡೂರಪ್ಪ, ಏನ್ ಮಾಡಬೇಕು? ಅಲ್ಲ, ಮತ್ತು ನೀ ಶಾಲೆಗೆ ಹೋಗುದಿಲ್ಲನು? ನಮ್ಮನ್ನ ಯಾರು ಶಾಲೆ ಒಳಗೆ ಇಟ್ಕೊಂಡು ಶಾಲೆ ಕಲಿಸ್ತಾರೋ ಬಸವ? ನಮ್ಮನ್ನ ಯಾರು ಇಟ್ಕೊಳ್ಳೋದಿಲ್ಲ ಅಂದುಗಳೇನೆ. ಇಲ್ಲ, ನಮ್ಮ ಗುರುಗಳು ಅಂತವ್ರಲ್ಲ. ನಿನಗೆ ಕಲಿಯಾಕ ಇಚ್ಛಾ ಇದ್ರೆ ಹೇಳು, ನನ್ನ ಜೊತೆಗೆ ಬಾ, ನಿನಗ ನಾ ಶಾಲಿ ಕರ್ಕೊಂಡು ಹೋಗಿ ಕಲಿಸ್ತೀನಿ ಅಂತಂದುಗಳೇನೆ. ಒಲ್ಲೆ ಅಂದ್ರೂ ಸಹಿತ ಬಸವಣ್ಣ ಕರ್ಕೊಂಡು ಎಲ್ಲಿಗೆ ಬಂದ ಅಂತಂದ್ರೆ ಶಾಲೆಗೆ ಬಂದ. ಆ ಶಾಲೆ ಒಳಗೆ ಬರೇ ಮೇಲ್ವರ್ಗದ ಮಕ್ಕಳೇ ಇದ್ರು, ಅಗ್ರಹಾರದ ಮಕ್ಕಳೇ ಇದ್ರು. ಅವಾಗ ಅವ್ರ ಗುರುಗಳು ಈ ಜಾತಿ ಭೇದದ ಬಗ್ಗೆನೇ ಪಾಠ ಮಾಡಕತ್ತಿದ್ರು. ನಾವೆಲ್ಲರೂ ಒಂದ ಜಾತಿ ಅನ್ನುವಂತಹದ್ದಿಲ್ಲ. ಇದನ್ನೆಲ್ಲ ಪಾಠ ಮಾಡುವಾಗ ಬಸವಣ್ಣ ಅಂತಾನ, ನೋಡು ನಮ್ಮ ಗುರುಗಳು ಜಾತಿ ಬಗ್ಗೆನೇ ಪಾಠ ಮಾಡಕತ್ತಾರ, ನಾವೆಲ್ಲರೂ ಕೂಡ ಒಂದ ತಾಯಿ ಮಕ್ಕಳು, ಈಗ ಒಳಗೆ ಹೋಗೊಂಬ ಅಂದುಗಳೇನೆ. ಯಾವಾಗ ಬಸವ ಕೆಳವರ್ಗದ ಹುಡುಗನ ಕೈ ಹಿಡ್ಕೊಂಡು ಶಾಲಿ ಒಳಗೆ ಬಂದ, ಈ ಮೇಲ್ವರ್ಗದ ಮಕ್ಕಳು ಎದ್ದು ಓಸರು ಒಯ್ದು ಒಂದು ಕಡೆ ಮೂಲ್ಯಾಗ ನಿಂತರು. ಆಗ ಶಿಕ್ಷಕರಂತಾರ, ಗುರುಗಳು ಯಾಕೋ ಹಿಂಗ್ಯಾಕೆ ನಿಂತ್ರಿ? ಗುರುಗಳ ಅಲ್ಲಿ ನೋಡ್ರಿ, ಬಸವಣ್ಣ ಕೆಳವರ್ಗದ ಹುಡುಗನ ಶಾಲೆಗೆ ಕರ್ಕೊಂಬರುವುದಲ್ದನ ಅವನ ಕೈ ಹಿಡ್ದಾನ ಅಂತಂದುಗಳೇನೆ. ಆ ಗುರುಗಳು ಬಸವಣ್ಣನನ್ನ ನೋಡಿ ಅಂತಾರೆ, ಬಸವ ಇವನನ್ನ ಯಾಕೆ ಕರ್ಕೊಂಡು ಬಂದೆವು ಇಲ್ಲಿ? ಗುರುಗಳೇ, ಆತನಿಗೂ ಕೂಡ ವಿದ್ಯಾ ಕಲಿಸ್ಬೇಕು ನೀವು, ಅವನು ಕೂಡ ಕಲಿಬೇಕು ಅಂತ ಇಚ್ಛಾ ಪಟ್ಟಾನ, ಅವನು ನಮ್ಮಂಗ ಮನುಷ್ಯನೇ, ಅವನಿಗೂ ಒಂದು 4 ಅಕ್ಷರ ಕಲಿಸ್ರಿ ಅಂತಂದುಗಳೇನೆ. ಏನಿದ್ರು ವಿದ್ಯಾ ಬುದ್ಧಿ ಅದು ಮೇಲ್ವರ್ಗದ ಜನರಿಗೆ ಕೆಳವರ್ಗದ ಜನರಿಗೆ ಅಲ್ಲ ಅಂದವ. ಮತ್ತಿಷ್ಟು ತಕ್ಕ ಪಾಠ ಮಾಡಕತ್ತಿದ್ದು ಅದು ಪಾಠ. ಅದು ನೋಡ್ರಿ ಹೆಂಗದ ಜಗತ್ತ, ಅದು ಪಾಠ. ಅದು ಅದರಂಗ ನಡ್ಕೊಳಕ್ ಆಗುದಿಲ್ಲ. ಬಸವ ಬಿಡು, ಕೈ ಬಿಡು, ಕೈ ಬಿಡು, ಅವರನ್ನ ಮುಟ್ಟಬಾರದು ಅಂದುಗಳೇನೆ. ಬಸವಣ್ಣ ಅಂತಾನ, ಯಾಕೆ ಮುಟ್ಟಬಾರದು ಗುರುಗಳೇ? ಅವರು ಸತ್ತ ಪ್ರಾಣಿಗಳನ್ನ ತಿಂತಾರ. ಅವ ಹೇಳಿದ್ದಿದ್ದು ಗುರು. ಏನ್ ಹೇಳ್ತಾರ? ಯಾಕೆ ಮುಟ್ಟಬಾರದು ಅಂತಂದ್ರೆ ಅವರು ಸತ್ತ ಪ್ರಾಣಿಗಳನ್ನ ತಿಂತಾರ, ಅದಕ್ಕೆ ಮುಟ್ಟಬಾರದು. ಅದಕ್ಕೆ ಬಸವಣ್ಣ ಸುಮ್ಬಿಟ್ಟು ನಾನು ಉತ್ತರ ಕೊಟ್ಟ, ಸತ್ತ ಪ್ರಾಣಿಗಳನ್ನ ತಿನ್ನೋರನ್ನ ಮುಟ್ಟಬಾರ್ದಲ್ಲ. ಗುರುಗಳೇ, ಮತ್ತೆ ನಿಮ್ಮ ಮನಿ ಒಳಗಿನ ಬೆಕ್ಕು ಏನು ತಿಂತದ ಅಂತ ಪ್ರಶ್ನೆ ಮಾಡದ ಬಸವಣ್ಣ. ನಿಮ್ಮ ಮನಿ ಒಳಗಿನ ಬೆಕ್ಕು ಹಾಲು ಕುಡಿಯುವುದರ ಜೊತೆಗೆ ಇಲಿನೂ ತಿತ್ತದ, ಹೆಗ್ಗಣನೂ ತಿತ್ತದ. ಅದನ್ನ ತಗೊಂಡು ನಿಮ್ಮ ತೊಡಿ ಮ್ಯಾಗ ಹೊತ್ತುಕೊಂಡು ಕುಂದಿರ್ತೀರಿ, ಅದನ್ನು ಮುಟ್ಟಾಕ ಬರ್ತದ. ಇವರನ್ನ ಯಾಕೆ ಮುಟ್ಟಾಕ ಬರುದಿಲ್ಲ ಅಂದುಗಳೇನೆ. ಮತ್ತವ ಅಂತಾನ, ಸತ್ತ ಪ್ರಾಣಿಗಳ ಚರ್ಮದಿಂದ ಪಾದರಕ್ಷೆಗಳನ್ನ ಮಾಡ್ತಾರ, ಅದಕ್ಕೆ ಅವರನ್ನ ಮುಟ್ಟಬಾರದು. ಏನಂದ? ಸತ್ತ ಪ್ರಾಣಿಗಳ ಚರ್ಮದಿಂದ ಪಾದರಕ್ಷೆಗಳನ್ನ ಮಾಡ್ತಾರ, ಅವರನ್ನ ಮುಟ್ಟಬಾರದು ಅಂದುಗಳೇನೆ. ಬಸವಣ್ಣ ಅಂತಾನ, ಮತ್ತೆ ಅವರು ಮಾಡಿಕೊಟ್ಟ ಜೋಡನ್ನ ನಾವು ಹಾಕೋತೀವಲ್ಲ ಗುರುಗಳೇ ಅಂತ. ನೋಡ್ರಿ, ಬಾಲ್ಯದ ಬಸವ ಎಷ್ಟು ಬುದ್ಧಿವಂತ. ಗುರುಗಳೇ, ಅವರು ಮಾಡಿಕೊಟ್ಟ ಚರ್ಮದ ಚಪ್ಪಲಿಗಳನ್ನ ನಾವು ಹಾಕೋತೀವಲ್ಲ ಅಂದುಗಳೇನೆ. ಗುರುಗಳು ಹೇಳಿದ್ರಂತ, ಅವುಗಳಿಗೆ ನೀರು ಹೊಡೆದು ಶುದ್ಧ ಮಾಡ್ತೀವಿ ಅಂದವ. ನಾ ಹೇಳೋದರ್ತಕ್ಕದ, ಅವ್ರು ಮಾಡಿಕೊಟ್ಟುಗಳನ್ನ ಹಂಗ ಹಾಕೋದಿಲ್ಲ, ಅವುಗಳಿಗೆ ನಾವು ಏನ್ ಮಾಡ್ತೀವಿ? ನೀರು ಹೊಡೆದು ಶುದ್ಧ ಮಾಡಿ ನಮ್ಮ ಪಾದದೊಳಗ ಹಾಕೋತೀವಿ ಅಂದುಗಳೇನೆ. ನೀರು ಹೊಡೆದು ಶುದ್ಧ ಮಾಡಂಗಿತ್ತು ಅಂತಂದ್ರೆ ಪಾದರಕ್ಷೆಗಳನ್ನ, ಇವರನ್ನು ನೀರು ಹೊಡೆದು ಶುದ್ಧ ಮಾಡಿ ಇವನಿಗೂ ಕೂಡ ಅಕ್ಷರಾಭ್ಯಾಸವನ್ನ ಕೊಡು ಅಂದ ಬಸವಣ್ಣ. ಅದಕ್ಕೆ ಬಸವಣ್ಣ ಏನು ಮಾಡ್ದ ಅಂತಂದ್ರೆ ಜಗತ್ತಿನೊಳಗೆ ದೊಡ್ಡವನಾಗಿ ಹೋದ. ಅದಕ್ಕೆ ಬಸವಣ್ಣ ಯಾಕೆ ಬಂದನ ಅಂತ ಕೇಳಿದ್ರೆ, ಬಿದ್ದವರನ್ನ, ಬೀಳಲ್ಪಟ್ಟವರನ್ನ, ಬೀಳುತ್ತಿರುವವರನ್ನ ಎತ್ತಿ ಹಿಡಿಯೋದಕ್ಕಾಗಿ ಬಸವಣ್ಣ ಈ ಭೂಮಿಗೆ ಬಂದ. ಅದಕ್ಕೆ ಜ್ಞಾನಿಗಳು ಹೇಳ್ತಾರಲ್ಲ, ಧರ್ಮವ ಬೆಳಗಿದೆ ಕರ್ಮವ ಕಳೆದೆ. ಬಾಬಾ ನನ್ನನ್ನು ನೋಡ್ಬೇಕಾದ್ರೆ ಮೊದಲು ಯಾರ ಮುಖ ನೋಡ್ಬೇಕು? ಹಡಪದ ಅಪ್ಪಣ್ಣನ ಮುಖ ನೋಡ್ಬೇಕು. ಅವನು ಬೆಟ್ಟೆ ಆದ್ರನ್ನ ಬಸವಣ್ಣ ಬೆಟ್ಟೆ ಎಕ್ಕಿದ್ದ. ಯಾಕೆ ಈ ಮಾತನ್ನು ಹೇಳಬೇಕಾಗಿದೆ ಅಂತ ಕೇಳಿದ್ರೆ, ಈ ಸಮಾಜದೊಳಗ ಎಲ್ಲರಿದ್ರನ ನಮ್ಮ ಬದುಕು. ಬರ ನಮ್ದು ನಾವ ಮಾಡ್ಕೊಳಕ್ ಹೇಳ್ರಿ ನೋಡೋಣ. ನಮ್ಮ ಅರಿವಿ ನಾವ ಹೊಲ್ಕೊಳಕ್ ಬರ್ತದ, ನಮ್ಮ ಕಾಲಾಗಿನ ನಾವ ಬರ್ತದ, ನಮ್ಮ ಕಟಿಂಗ್ ನಾವ ಮಾಡ್ಕೊಳಕ್ ಬರ್ತೈತ, ನಮ್ಮ ಕ್ಷೌರ ನಾವ ಮಾಡಿಸ್ಕೊಳಕ್ ಬರ್ತೈತಿ. ಜೇರ ಕರ್ತ ಹಡಪದ ಅಪ್ಪಣ್ಣನ, ಜೇರ ಕರ್ತ ಹಡಪದ ಅಪ್ಪಣ್ಣನ ಸಮಾಜ ಈ ನಾಡಿನೊಳಗ, ಈ ಜಗತ್ತಿನೊಳಗ ಇರಲ್ಲ ಅಂತಂದ್ರೆ ಪ್ರತಿಯೊಬ್ಬ ಗಣಮಕ್ಕಳನ್ನು ಹಿಂಗ ಕೂದ್ಲಾ ಸರಿಸಿ ನೋಡ್ಬೇಕಾಗಿತ್ತು. ಅದಾನೋ ಇಲ್ಲ ಇವ ಅಂತ ಹೇಳಿ ನಾ ಹೇಳೋದರ್ಥಕತ್ತೆ.
ನಾ ಹೇಳೋದು ಕರೆ ಐತಿಲ್ಲೋ. ಜೇರಕರ್ತ ಹಡಪದ ಅಪ್ಪಣ್ಣನ ಸಮಾಜ ಈ ನಾಡಿನೊಳಗೆ ತಮ್ಮ ಕಾಯಕವನ್ನ ಮಾಡದೆ ಹೋಗಿದ್ರೆ ಈ ಗಂಡಸರಾಗಿ ಉಳಿತಿಲ್ಲ, ಕಡ್ಡೆ ಹತ್ತಿದ್ದು. ಆ ಕೂದಲ ಹಿಂಗ ಸರಿಸಿ ಒಳಗ ಅದಾನೋ ಇಲ್ಲೋ ಅಂತ ನೋಡ್ಬೇಕಾಗಿತ್ತು. ಹೌದಿಲ್ಲ? ನಮ್ಮೆಲ್ಲರನ್ನು ಎಷ್ಟು ಚಂದ ಅಗ್ದಿ ಚಂದ ಕಟಿಂಗ್ ಮಾಡಿ ಮುಖ ತಿಕ್ಕಿ ತೊಳೆದು ಸ್ವಚ್ಛ ಮಾಡಿ ಸಮಾಜದೊಳಗೆ ಚಂದ ಮಾಡುವಂತ ಸಮಾಜ ಯಾವುದು ಅಂತಂದ್ರೆ ಅದು ಅಡಪದ ಅಪ್ಪಣ್ಣನ ಸಮಾಜ. ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು. ಇವನ ನಾವು ನಡೆದಾಡಿದ್ರನ್ನ ಮುಳ್ಳು ಕಲ್ಲು ಚುಚ್ಕೋಬಾರದು ಅಂತ ತಿಳ್ಕೊಂಡು ಅವರು ನಿಷ್ಠೆಯಿಂದ ಪಾದರಕ್ಷೆಗಳನ್ನ ಹೊಲದು ಕೊಟ್ಟಾರ ಅಂತ ತಿಳ್ಕೊಂಡು ಇವತ್ತು ನಮ್ಮ ಪಾದ ಚಂದದಾವ್. ಇವತ್ತು ಅವರ ಹೊಲದು ಕೊಡದೆ ಇದ್ರೆ ನಮ್ಮ ಕಾಲಾಗಿನ ನಾವ ಹೊಲ್ಕೊಳಕ್ ಬರ್ತಿತ್ತೆ. ಹೌದಿಲ್ಲ? ಇವತ್ತ ಸಿದ್ದರಾಮನ ಸಮಾಜ ಮನಿ ಕಟ್ಟಿ ಕೊಡದೆ ಇದ್ರೆ ನಮ್ಮ ಮನಿ ನಾವ ಕಟ್ಕೊಳಕ್ ಬರ್. ವಿಶ್ವಕರ್ಮ ಸಮಾಜ ತನ್ನ ಬಡಿಗೆ ತನ್ನ ಕೆಲಸ ಮಾಡದೆ ಇದ್ರೆ ನಾವ ಉಳಿ ಬಾಚಿ ತಗೊಂಡು ನಿಂದ್ರಾಕ್ ಬರ್ತಿತ್ತೆ. ಹೂಗಾರ ಸಮಾಜ ಬೆಳಕು ಹರಿದುಗಳನ್ನೇ ಅಲ್ಲಿ ಇಲ್ಲಿ ಹೋಗಿ ಹೂಗಳನ್ನ ಹರ್ಕೊಂಡು ಬಂದು ಪತ್ರಿ ತಗೊಂಡ್ಬಂದು ನಿಮ್ಮ ಮನೆಗಳಿಗೆ ಮುಟ್ಟಿಸದೆ ಇದ್ರೆ ನಿಮ್ಮ ಜಗಲಿ ಮ್ಯಾಗಿನ ದೇವರು ಚಂದ ಕಾಣುತ್ತಿದ್ದುವೇನ್? ಹೇಳ್ರಿ ನೋಡೋಣ. ಒಬ್ಬರಲ್ಲ ಇಬ್ಬರಲ್ಲ ಎಲ್ಲ ಜಾತಿಯವರು ತಮ್ಮ ತಮ್ಮ ಕಾಯಕವನ್ನ ನಿಷ್ಠೆಯಿಂದ ಮಾಡಿದ್ದಕ್ಕೆ ಮಾತ್ರ ಇವತ್ತು ಇಷ್ಟು ಸುಂದರವಾಗಿ ನಾವು ಬದುಕು ಮಾಡಾಕತ್ತೀವಿ. ಹೌದಿಲ್ಲ? ಯಾರು ಬೇಡಾಗ್ಯಾರ್ರಿ? ಎಲ್ಲರೂ ದೊಡ್ಡವರ, ಯಾರು ಕೂಡ ಬಹಳ ಸಣ್ಣವರು ಅಂತ ನಾವು ನೋಡಬಾರದು. ಹೌದಿಲ್ಲ? ಕಾಲಾಗಿನ ಮಣ್ಣ ಅಂತ ನಾವು ಯಾರನ್ನು ಕನಿಷ್ಠವಾಗಿ ಕಾಣಬಾರದು. ಆ ಕಾಲಾಗಿನ ಮಣ್ಣು ಗಾಳಿಗೆ ಹಾರಿ ಬಂದು ಕಣ್ಣಾಗ ಬಿದ್ರೆ ಕಣ್ಣಾಗ ನೀರು ತರ್ತದ. ಇದನ್ನ ಅರ್ಥ ಮಾಡ್ಕೋಬೇಕು. ಹೌದಿಲ್ಲ? ಕಾಲಾಗಿನ ಮಣ್ಣ ಅಂತ ಯಾರನ್ನು ಕೂಡ ಕನಿಷ್ಠವಾಗಿ ಕಾಣಬಾರದು. ಅದು ಮನಸ್ಸು ಮಾಡಿದ್ರೆ ಗಾಳಿ ಸುಂಟ್ರ ಗಾಳಿ ಬಿಡಬಾರ್ದು. ಬಿಟ್ಟು ಕಣ್ಣಾಗ ಗಾಳಿ ಹೊಕ್ಕು ಕಣ್ಣಾಗ ನೀರು ತರ್ತದೆ, ಕಣ್ಣಾಗ ನೀರು ತರ್ತದೆ. ಯಾವುದೂ ಕೂಡ ದ್ವಾಡದು ಅಲ್ಲ, ಯಾವುದು ಕಾಣದು ಅಲ್ಲ. ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳು. ಹಂಗ ಸಮಗಾರ ಭೀಮವ್ವ ನಾಗಲಿಂಗನನ್ನ ಮುಟ್ಟಾಕು ಕೂಡ ಅಂಜಾಕತ್ಲು. ನಾ ನಿಮ್ಮನ್ನು ಮುಟ್ಟಬಾರದು, ನೀವು ಮಹಾತ್ಮರು ಅಂತ ಕಾಣುತ್ತದೆ. ನಾ ಮಹಾತ್ಮ ಅಂತ ಅಂದ್ರೆ ನಾ ಸತ್ತು ಹೋಗಿಬಿಡ್ತೀನಿ. ನನಗೆ ಬಹಳ ಅನಾರೋಗ್ಯ ಕಾಡ್ಲಿಕ್ಕತ್ತದ. ನನಗ ಜ್ವರ ಬಂದಾವು, ನನಗ ಹೇಳಕ್ ಆಗ್ತಾ ಇಲ್ಲ, ಕುಂದ್ರಾಕ್ ಆಗ್ತಾ ಇಲ್ಲ. ಏನಾರ ಮಾಡಿ ನನಗೊಂದಿಷ್ಟು ಏನಾರ ತಂದು ಕೊಡುವಂತಂದುಗಳೇನೆ ಅವಾಗ ಯಾವ ಸಮಗಾರ ಭೀಮವ್ವ ಅಂತಾಳ, ನಮ್ಮ ಮನೆಯೊಳಗಿನಿಂದ ಮಾಡಿದ್ದು ನೀ ಮುಟ್ಟುತ್ತೀಯೋ ಇಲ್ಲೋ, ಯಾವ ಮುಟ್ಲಿ ಬಿಡ್ಲಿ ನನಗ್ ಮಾತ್ರ ನೀ ಮಾಡಿದ್ದ ಯೋಗ್ಯ, ಅದ ಪ್ರಸಾದ ಅಂದವ ನಾಗಲಿಂಗ. ಆಗ್ಲಿ ಅಂತ ತಿಳ್ಕೊಂಡು ಸಮಗಾರ ಭೀಮವ್ವ 21 ವರ್ಷದ ಸುಂದರ ತರುಣಿ, ಯೌವನ ತುಂಬಿದ ಸುಂದರವಾದ ತರುಣಿ ಮನಿಗೆ ಹೋಗಿ ನಾಗಲಿಂಗನಿಗೆ ಏನು ಮಾಡಿದ್ಲು ಅಂತಂದ್ರೆ ಒಂದಿಷ್ಟು ಅಂಬಲಿ ಮಾಡ್ಕೊಂಡ್ಬಂದ್ಲು. ಅಂಬಲಿ ಮಾಡ್ಕೊಂಡ್ಬಂದು ಹೆಂಗ ಕುಂದ್ರಿಸಿದ್ಲು ಅಂತಂದ್ರೆ ಮಲ್ಕೊಂಡ ನಾಗಲಿಂಗನಿಗೆ ಎದ್ದು ಕುಂದ್ರಾಕಾಗದೆ ಅಷ್ಟು ಭಯಂಕರ ಏನು ಜ್ವರ. ಹಗರ್ಕ ಕೂಸನ್ನ ಎತ್ತಿ ಕುಂದ್ರಿಸದಂಗ ಕುಂದ್ರಿಸ್ತಾಳೆ. ಬಹಳ ನಿತ್ರಾಣಕ್ಕೆ ಬಂದ್ಬಿಟ್ಟಿದ್ದ. 3-4 ದಿನ ಅನ್ನಿಲ್ಲ, ನೀರಿಲ್ಲ, ಏನೂ ಇಲ್ಲ. ಪಾಪ ಮುಖ ಸದ್ಯಕ್ಕೆ ತೊಳ್ಕೊಂಡಿದ್ದಿಲ್ಲ ನಾಗಲಿಂಗ. ಗಡ್ಡ ಬಿಟ್ಟು ಒಂದು ರೀತಿ ವಿಚಿತ್ರವಾಗಿರುವಂತ ಮನುಷ್ಯ ಹೋಗಿ ಒಂದು ಚರಿಗೆ ನೀರು ತಗೊಂಡು ಬಂದು ಕೂಸಿಗೆ ಹೆಂಗ ಮುಖ ತೊಳಿತಾಳೋ ಹಂಗ ಮುಖ ತೊಳೆದ್ಲು. ಯಾರು? ಸಮಗಾರ ಭೀಮವ್ವ. ಮುಖ ತೊಳೆದು ಹಿಂಗ ಕೈ ಹಿಡಿದ ಕಿಶಿಂದ ನಾಗಲಿಂಗನಿಗೆ ಅಂಬಲಿ ಕುಡಿಸ್ತಾಳ. ನಾಗಲಿಂಗನಿಗೆ ಅಂಬಲಿ ಕುಡಿಸ್ತಿದ್ಲು. ಅಂಬಲಿ ಕುಡಿಸಿದ ತಕ್ಷಣ ತಡಿ ಅಂತ ತಿಳ್ಕೊಂಡು ವೈದ್ಯರ ಹತ್ತಿರ ಹೋಗಿ ಮಾತ್ರೆಗಳನ್ನ ಅಂದ್ರ ಔಷಧಿಯನ್ನ ತಂದು ಯಾರಿಗೆ ಕೊಟ್ಲು? ನಾಗಲಿಂಗನಿಗೆ ಕೊಟ್ಲು. ನಾಗಲಿಂಗನಿಗೆ ಅಂತಾಳ, ಈಗ ಬಾ ನನ್ನ ಮನಿ ಒಳಗ ಆರಾಮಾಗೋ ತಕ್ಕ ನೀ ಇರಾಕತ್ತಿ ಅಂತಂದುಗಳನ್ನೇ ನಾಗಲಿಂಗ ಎಲ್ಲಿಗೆ ಬಂದ? ಸಮಗಾರ ಭೀಮವ್ವನ ಮನೆಗೆ ಬಂದ. ಭೀಮವ್ವ ಹಾಸಿ ಕೊಟ್ಲು. ಕೂಸಿನ ಬಡದ ಮಲಗಿಸುವ ಹಂಗ ಭೀಮವ್ವ ಮಲಗಿಸಿದ್ಲು. ನಾಗಲಿಂಗನಿಗೆ ನಿದ್ದೆ ಹತ್ತು. ಮತ್ತೆ ಎಚ್ಚರಾದಗಳನ್ನೇ ಹಿಂಗ ಶಿವ ಮಾಡಾಕಿ ಒಂದು 6-7 ದಿನ ಶಿವ ಮಾಡಿದ್ಲು. 6-7 ದಿನ ಶಿವ ಮಾಡೋದ್ರಾಗ ನಾಗಲಿಂಗ ಮೊದಲು ಹೆಂಗಿದ್ದ ಮತ್ತೆ ಹೊಳ್ಳಿ ಹಂಗ ಆಗಿಬಿಟ್ಟ. ಹಂಗಾದಗಳೇನೆ ಆರಾಮಾದಗಳೇನೆ ಭೀಮವ್ಗ ಕರೆದ, ನೀನು ಸಮಗಾರ ಭೀಮವ್ವ ಅಲ್ಲ, ನಾಗಲಿಂಗನ ತಾಯಿ. ನೀ ಇದ್ದಿದ್ದಕ್ಕ ಇವತ್ತು ನಾ ಬದುಕಿನಿ. ನೀ ಇರಲೇ ಇದ್ರೆ ನಾ ಸತ್ತು ಹೋಗ್ಬಿಡ್ತಿದ್ದೆ. ನೀ ತಾಯಿ, ನಾ ಮಗ ಅಂದ. ಅದ್ಯಾರು ಬ್ಯಾಡ ಅಂತಾರಪ್ಪ.
ಯಾವ ಜನ್ಮದ ಋಣನೋ ಏನೋ, ನನಗೆ ಮದುವೆ ಆಗಿದ್ರೆ ಮಕ್ಕಳ ಆದ್ರೆ ಇವತ್ತು ನೀ ಅದಿ ಅಂತಂದ್ರೆ ನೀನೇ ನನ್ನ ಮಗ ಅಂತ ನಾ ಸ್ವೀಕಾರ ಮಾಡ್ತೀನಿ ಅಂದು. ಸ್ವೀಕಾರ ಮಾಡ್ತೀನಿ ಅಂತಂದುಗಳನ್ನೇ ಆ ಸಂಬಂಧ ಎಷ್ಟು ಪವಿತ್ರವಾಗಿದ್ದು ಅಂತಂದ್ರೆ ನಾಗಲಿಂಗ ತಂದೆಯಾದ ಸಮಗಾರ ಭೀಮವ್ವ ಮಗಳಾದ್ಲು. ಆದ್ರೆ ನಾಗಲಿಂಗ ನಾ ತಂದೆಲ್ಲ, ನಾ ನಿನ್ನ ಮಗ, ತಗೋ ನೀ ಮಗಾರಾಗು ಅಪ್ಪರಾಗು, ನನ್ನ ದೃಷ್ಟಿ ಒಳಗ ನೀ ದೊಡ್ಡವ ಅಂತ ತಿಳ್ಕೊಂಡು ಆಕೆ ಸೇವಾ ಮಾಡಕತ್ಲು. ಯಾವಾಗ ಸೇವಾ ಮಾಡಕತ್ಲು ಈ ಊರಾಗಿನ ಮಂದಿ ಏನು ಸುಮ್ಮಿರ್ತದ ಇದು ಇಲ್ಲಾರ್ದ ಮಾತಾಡಕತ್ರು. ಏನಂತ ಮಾತಾಡಿದ್ರು? ಸಮಗಾರ ಭೀಮವ್ವ 21 ತುಂಬಿದ ಯೌವನೆ, ಯಾವುದೋ ಒಬ್ಬ ಸಾಧುನ ಕರ್ಕೊಂಡು ಮನಿ ಒಳಗದ. ನಾಗಲಿಂಗ ಸಮಗಾರ ಭೀಮವ್ವಗ ಸಂಬಂಧ ಕಟ್ಟಿದ್ರು ನೋಡ್ರಿ ಜಗತ್ತು ಹೆಂಗದ. ಆದ್ರೆ ಒಳಗಿಟ್ಟಿದ್ದು ಎಂತ ಸಂಬಂಧ? ತಾಯಿ ಮಗಳ ಸಂಬಂಧ. ಆದ್ರೆ ಸಮಾಜದ ಕಣ್ಣಿಗೆ ಹೆಂಗ್ ಕಾಣತು ಅಂತಂದ್ರ ಸಮಗಾರ ಭೀಮವ್ವನನ್ನ ನಾಗಲಿಂಗ ಇಟ್ಟುಕೊಂಡಾಣ ಅಂತ ಅನ್ನಕತ್ತು, ನಾಗಲಿಂಗ ಇಟ್ಟುಕೊಂಡಾಣ ಅಂತ ಅನ್ನಕತ್ತು. ಆಗ ಸಮಗಾರ ಭೀಮವ್ವಗ ಕಿವಿಗೆ ಬಿದ್ದು ಉಳನೆ ಸಿಡಿಲು ಬಿಡದಂಗ ಆತು. ಬಂದು ನಾಗಲಿಂಗನಿಗೆ ಅಂದ್ಲು, ನಾಗಲಿಂಗ ಇನ್ನು ಮುಂದೆ ನನ್ನ ಮನೆಗೆ ಬರಾಕ್ ಹೋಗಬೇಡ. ಯಾಕ ಎಷ್ಟು ಪ್ರೇಮ ಇತ್ತು ಅಂತಂದ್ರೆ ನಾಗಲಿಂಗನಿಗೆ ಸಮಗಾರ ಭೀಮವ್ವನ ಮ್ಯಾಗ. ಎಂದೂ ಕೂಡ ಭೀಮವ್ವ ಅಂತ ಕರಿತಿದ್ದಿಲ್ಲ, ಏ ಭೀಮಿ ಅಂತ ಕರಿತಿದ್ದ. ಯಾರು? ನಾಗಲಿಂಗ. ಏ ಭೀಮಿ ಬಾಯಿಲಿ ಅಂತಿದ್ದ. ಏ ಭೀಮಿ ಬಾಯಿಲಿ ಅಂದುಗಳೇನೆ ಅಳ್ಕೊಂತು ಬಂದ್ಲು ಭೀಮವ್ವ. ಯಾಕ ಅಂದುಗಳೇನೆ ನಾಗಲಿಂಗ ಇನ್ನು ಮುಂದೆ ನೀ ನನ್ನ ಮನೆಗೆ ಬರಾಕ್ ಹೋಗಬೇಡ. ನೀ ಯಾರೋ ಏನೋ ಗೊತ್ತಿಲ್ಲ, ಇಲ್ಲಿ ಬಂದು ನೀ ಬಿದ್ದಿದ್ದಿ, ನಿನ್ನನ್ನು ಕಾಪಾಡದೆ. ಆದ್ರೆ ಊರೊಳಗ ನೀ ತಂದಿ ನಾ ಮಗಳು ಅನ್ನೋದು ಕೂಡ ಮರೆತು ಈ ಸಮಾಜ ಬಾಯಿಗೆ ಬಂದಂಗ ಮಾತಾಡಕತ್ತದ, ನಿನಗ ಸಂಬಂಧ ಕಟ್ಟಕತ್ತದ ಅಂತಂದುಗಳೇನೆ ನಾಗಲಿಂಗ ಅದೇನೋ ಹೇಳ್ತಾರಲ್ಲ, ಊರು ಮುಂದಿನ ಬಾವಿ ಮುಚ್ಚಬಹುದಂತ, ಆದ್ರೆ ಮಾತಾಡೋರ ಬಾಯಿ ಮುಚ್ಚಕ್ ಆಗೋದಿಲ್ಲ. ನೀ ಹೆಂಗದಿ ಅನ್ನೋದು ನನಗ್ ಗೊತ್ತದ, ನಾ ಹೆಂಗದಿನಿ ಅನ್ನೋದು ನಿನಗೂ ಗೊತ್ತದ. ನಮ್ಮಿಬ್ಬರ ಸಂಬಂಧ ತಾಯಿ ಮಗಳ ಸಂಬಂಧ ಅದ ಹೊರತು ಅದು ಮತ್ತೊಂದು ಸಂಬಂಧ ಅಲ್ಲ. ನೀ ಬಹಳ ತಲೆ ಕೆಡಿಸ್ಕೊಳಕ್ ಹೋಗಬೇಡ. ನೀನು ಪ್ರೀತಿಯಿಂದ ಸೇವಾ ಮಾಡುತ್ತೀಯೋ ಇಲ್ಲೋ, ನೀ ಸೇವಾ ಮಾಡದೆ ಇದ್ರೆ ಅನ್ನ ನೀರ ಬಿಟ್ಟು ನಾನು ಸತ್ತು ಹೋಗಿಬಿಡ್ತೀನಿ ಅಂತ ನಾಗಲಿಂಗ, ನಾ ಸತ್ತು ಹೋಗಿಬಿಡ್ತೀನಿ. ಅವಾಗ ನಾಗಲಿಂಗನ ಒಂದು ಪ್ರೀತಿಗೆ, ತಂದೆಯ ಪ್ರೀತಿಗೆ ಮೌನಳಾಗಿ ಜಗತ್ತು ಬೇಕಾದ ಮಾತಾಡ್ಲಿ, ನಾ ಮಾತ್ರ ತಂದೆಯಂತ ಸ್ವೀಕಾರ ಮಾಡೀನಿ, ಅದರಂತೆ ನಾ ನಡ್ಕೋತೀನಿ ಅಂದ. ನಡ್ಕೋತೀನಿ ಅಂತಂದು ಹಿಂಗ ನಡೆದಿತ್ತು. ಒಂದು ಏನು ಅಂತಂದ್ರೆ ಸಮಗಾರ ಭೀಮವ್ವ ಪ್ರತಿನಿತ್ಯಲೂ ಕೂಡ ಬುಟ್ಟಿ ಏನು ಈ ಬಿದಿರಿನಿಂದ ಹೆಣಿಬೇಕು, ಓಣಿಗೆ ಒಯ್ದು ಮಾರಬೇಕು. ಅದರೊಳಗ ಬಂದಿರುವಂತಹ ಹೊಂದಾಣಿಕೆಯನ್ನ ನಾಗಲಿಂಗನಿಗೆ ಕೊಡಬೇಕು. ನಾ ಹೇಳ್ದರ್ತಕ್ಕದ ಅದರಾಗ ಹೊಂದಾಣೆ ಅಂದ್ರೆ ನಿಮ್ಮ ಲೆಕ್ಕಕ್ಕೂ ₹1 ಅಂತ ತಿಳ್ಕೊರಿ. ಪ್ರತಿದಿನಾನು ₹1 ಕೊಡಬೇಕು, ಆ ₹1 ಇಸ್ಕೋಬೇಕು. ಕೊಡ್ಲಿಲ್ಲ ಅಂತಂದ್ರೆ ಏ ಭೀಮಿ ನನ್ನ ರೊಕ್ಕ ಬರ್ಲಿಲ್ಲ ಅಂತಿದ್ದ. ನನ್ನ ರೊಕ್ಕ ಬರ್ಲಿಲ್ಲ ಭೀಮಿ, ಇವತ್ತು ನನಗೆ ರೊಕ್ಕನ ಕೊಟ್ಟಿಲ್ಲ, ಬರ್ಲಿ ತಡಿ ಭೀಮಿ ಅಂತಿದ್ದ. ಆದ್ರೂ ಸಹಿತ ಎಷ್ಟೊತ್ತಾದ್ರೂ ಚಿಂತ ಮಾಡ್ಕೊಂಡ್ ಬಂದ ಮ್ಯಾಗ ಸಮಗಾರ ಭೀಮವ್ವ ನಾಗಲಿಂಗನಿಗೆ ₹1 ಕೊಡಬೇಕು, ಮನೆಗೆ ಕರ್ಕೊಂಡು ಹೋಗಬೇಕು, ಹೊಟ್ಟಿ ತುಂಬ ಊಟ ಮಾಡಿಸ್ಬೇಕು. ಹಿಂಗ ನಡೀತು. ಯಾರು ಸಮಗಾರ ಭೀಮವ್ವನಿಗೂ ನಾಗಲಿಂಗನಿಗೂ ಏನು ಸಂಬಂಧ ಹುಟ್ಟಿಸಿದ್ರಲ್ಲ, ಕೆಲವು ತಿಂಗಳೊಳಗ ಅವ್ರ ಮನಿ ಸ್ಮಶಾನ ಆಗಿ ಹೋಯ್ತು. ಯಾಕಂತಂದ್ರೆ ಮಹಾತ್ಮರಿಗೆ ಅಂದವ್ರು ಯಾರ ಭೂಮಿ ಮ್ಯಾಗ ಚಂದ ಉಳ್ದಾರೇನು? ಆಡದವ್ರ ಪಾಪ ಮಾಡದವ್ರ ಪಾಪ ಆಡದವ್ರ ಬಾಯಾಗಂತ. ಯಾರು ಏನ್ ನಿಂದ ಮಾಡಿದ್ರಲ್ಲ ನಾಗಲಿಂಗನಿಗೆ ಸಮಗಾರ ಭೀಮವ್ವನಿಗೆ, ಅವ್ರ ಮನೆತನದೊಳಗೆ ಏನೆಲ್ಲ ಆಗಬಾರದು ಓಸು ಆಗಿ ಹೊತ್ತು. ಅವಾಗ ಅವ್ರಿಗೆ ಗೊತ್ತಾತಂತ, ನಾಗಲಿಂಗನಿಗೆ ನಾವು ಬಾಯಿ ತಪ್ಪಿ ಅಂದಿದ್ದಕ್ಕೆ ಇಷ್ಟೆಲ್ಲಾ ಜೀತಿ ಆಯ್ತು ಅಂತ ಅಂದ್ರು. ಹಿಂಗಿರುವಂತಹ ಸಂದರ್ಭದೊಳಗ ಒಮ್ಮೆ ಏನಾತು ಅಂತಂದ್ರೆ, ಇನ್ನೂ ಕೂಡ ಸಮಗಾರ ಭೀಮವ್ವನನ್ನ ಪರೀಕ್ಷೆ ಮಾಡಬೇಕು ಅನ್ನಿಸ್ತು. ಯಾರಿಗೆ? ನಾಗಲಿಂಗನಿಗೆ ಪರೀಕ್ಷೆ ಮಾಡಬೇಕು ಅನ್ನಿಸ್ತು. ಪರೀಕ್ಷೆ ಮಾಡಬೇಕು ಅಂತ ಅನಿಸಿ ಒಂದು ದಿನ ಹೆಂಗ ನಿಮ್ಮ ಊರೊಳಗ ಏನು ಈ ಸಂತಿ ಅಂತ ಮಾಡ್ತಿರಲ್ಲ, ನಮ್ಮ ಬಾಗೇವಾಡಿ ಒಳಗೆ ಸೋಮವಾರ ಆಗ್ತದ, ಹಂಗ ಮಂದಿ ಬಹಳ ಕೂಡಿದ ದಿನ ಸಮಗಾರ ಭೀಮವ್ವನ ಮನೆಗೆ ಬಂದ. ಯಾರು? ನಾಗಲಿಂಗ. ಸಮಗಾರ ಭೀಮವ್ವನ ಮನೆಗೆ ಬಂದ ನಾಗಲಿಂಗ
ಬಂದು ಏನಂದ, ಏ ಭೀಮಿ ಬಾಯಿಲಿ ಅಂದ. ಯಾಕೆಪ್ಪ, ನನ್ನ ಮ್ಯಾಗ ಎಷ್ಟು ಭಕ್ತಿ ಅದ, ಅದರಲ್ಲಿ ಎರಡು ಮಾತೇ ಇಲ್ಲ. ನೀ ಏನು ಹೇಳ್ತಿ ಅದನ್ನ ಯಾವತ್ತೂ ಕೂಡ ನಾ ದಾಟಿಲ್ಲ. ನಾ ಹೇಳ್ದಂಗ ಕೇಳ್ತೀನಿ. ಈಗಿಂದೀಗ ಉಟ್ಟ ಬಟ್ಟೆಯನ್ನ ಪರಿಪೂರ್ಣ ನೀನು ಬಿಚ್ಚು ಅಂದ. ಯಾಕೆಪ್ಪ, ನೀ ಬಿಸ್ತೀಯೋ ಇಲ್ಲೋ? ಬಿಚ್ಚಿ ಏನ್ ಮಾಡ್ಬೇಕು? ಬೆತ್ತಲೆಯಾಗಿ ಊರೊಳಗ ಹೋಗಬೇಕು. ನೋಡ್ರಿ, ನಾಗಲಿಂಗ ಎಂತಹ ಒಂದು ಮನುಷ್ಯ. ಪೂರ್ತಿ ಬೆತ್ತಲೆಯಾಗಿ ಯೌವನ ತುಂಬಿದಂತಹ ನೀನು ಪೂರ್ತಿ ಬೆತ್ತಲೆಯಾಗಿ ಊರೊಳಗೆ ಹೋಗಿ, ಈಗ ಇಂಥ ವಸ್ತು ತರಬೇಕು, ಪಟ್ಟಣದೊಳಗೆ ಮಾರ್ಕೆಟ್ನೊಳಗೆ ಹೋಗಿ ಇಂಥ ವಸ್ತು ತಗೊಂಡ್ಬರ್ಬೇಕು ಅಂತಂದುಗಳೇನೆ ಅವಾಗ ಸಮಗಾರ ಭೀಮವ್ವನ ಮನಸ್ಸು ಹೇಳ್ತು, ನೀನನ್ನ ಪರೀಕ್ಷೆ ಮಾಡಾಕತ್ತ ನಾಗಲಿಂಗ. ಆಗ್ಲಿ, ಅವನ ಪಾದಕ್ತೀನಿ ಅಂತಂದ್ರ ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ. ನಮ್ಮ ಮಾನ ಪ್ರಾಣ ಒಟ್ಟವು ನಿಂದ. ನೀ ಪರೀಕ್ಷೆ ಮಾಡಕತ್ತಿ ಅಂತಂದ ಮ್ಯಾಗ ಅದು ಏನ್ ಯಾಕಾಗೋಲ್ಲಕ್ಕಂತ ತಿಳ್ಕೊಂಡು ಬಡ 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 ಹುಟ್ಟಿರುವ ಬಟ್ಟೆಯನ್ನ ಬಿಚ್ಚಿ ದಿಗಂಬರ ಆಗಿ ಮನಿ ಹೊರಗೆ ಬಂದು ಪಟ್ಟಣದೊಳಗೆ ಹಾದು ಹೊಂಟ್ಲು. ಕಂಡಪಡಿ ಮಂದಿ ಸಂತಿ ತುಂಬಿದ ಹಂತಾದ್ರಾಗ ಹೋಗಿ ಏನು ನವಲಗುಂದ ನಾಗಲಿಂಗ ಹೇಳಿದ ಅದನ್ನ ತಗೊಂಡು ಮತ್ತು ವಾಪಸ್ ಮನೆಗೆ ಬಂದ್ಲು. ಆದ್ರೆ ಏನು ಈ ಸಮಗಾರ ಭೀಮವ್ವನಿಗೆ ಏನೋ ಬದಲು ಅನ್ನಿಸ್ಲಿಲ್ಲಕ್ಕಿ. ದಿವಸ ಹೆಂಗ್ ಹೋಗಿ ಅಡ್ಡಾಡಿ ಬಂದ್ಲು, ಹಂಗ ಅಡ್ಡಾಡಿ ಬಂದು ನಾಗಲಿಂಗನಿಗೆ ಅದನ್ನು ಕೊಟ್ಟುಗಳನ್ನೇ ನಾಗಲಿಂಗ ಅಂತಾನ, ಈಗ ನೀ ನನ್ನ ಶಿಶುಮಗಳಾದೆ ನೋಡು ಅಂತ ತಿಳ್ಕೊಂಡು ಸಮಗಾರ ಭೀಮವ್ವನ ತಲೆ ಮ್ಯಾಗ ಹಸ್ತ ಇಟ್ಟು ಆಶೀರ್ವಾದ ಮಾಡ್ದ. ಈಗ ನನ್ನ ಶಿಶುಮಗಳಾದೆ ನೋಡು ಅಂತಂದುಗಳೇನೆ ಮುಂದೆ ಏನಾಯ್ತು ಅಂತಂದ್ರ, ಮುಂದೆ ಒಂದು 4-5 ದಿನ ಆದ ಮ್ಯಾಗ ಆ ಊರೊಳಗೊಂದು ದೊಡ್ಡ ಜಾತ್ರೆ ನಡೀತು. ಆ ಜಾತ್ರೆ ಒಳಗ ನಾಟಕ ಮಾಡಬೇಕು ಅಂತ ತಿಳ್ಕೊಂಡು ನಾಟಕಕಾರೆಲ್ಲರೂ ಬಂದಿದ್ರು. ಅವಾಗ ಈ ಹೆಣ್ಣು ಮಗಳು ವೇಷವನ್ನ ಹಾಕೊಂಡಂತ ಗಣಮಗ ಒಂದು ಸೀರೆ ಉಡಿಸ್ಬೇಕಲ್ಲ, ಪೀತಾಂಬರವನ್ನು ಉಡಿಸ್ಬೇಕಲ್ಲ. ಆ ಪೀತಾಂಬರವನ್ನು ನಾವು ಉಡಿಸ್ಬೇಕಾದ್ರೆ ಮೊನ್ನೆ ಸಮಗಾರ ಭೀಮವ್ವ ಹಾಕೊಂಡು ಏನು ಪಟ್ಟಣಕ್ಕೆ ಬಂದಿದ್ಲಲ್ಲ, ನೋಡ್ರಿ ಹೇಳ್ತಾರೆ. ನಾ ಹೇಳೋದರ್ಥಕ್ಕದ, ಸಮಗಾರ ಭೀಮವ್ವ ಮೊನ್ನೆ ಏನು ಉಟ್ಕೊಂಡು ಮೊನ್ನೆ ಬಾಜರಕ್ಕೆ ಬಂದಿದ್ಲಲ್ಲ, ಅದ ಸೀರೆ ಇಸ್ಕೊಂಡು ಬರ್ರಿ ಅಂತ ಅಂದ್ರು. ಅದ ಸೀರೆ ಇಸ್ಕೊಂಡ್ ಬರ್ರಿ ಅಂದ್ಗಳನ್ನ ಯಾಕೆ ಹೋಗ್ಲಕ್ಕ ಭೀಮವ್ವನ ಮನೆಗೆ ಹೋಗಿ ಸೀರೆ ಇಸ್ಕೊಂಡ್ ಬರ್ಬೇಕಂತ ತಿಳ್ಕೊಂಡು ಅವರು ಒಂದು 3-4 ಮಂದಿ ಕೂಡಿ ಸಮಗಾರ ಭೀಮವ್ವನ ಮನೆಗೆ ಬಂದು ಭೀಮವಕ್ಕ ಅಂದ್ರು. ಯಾಕಯ್ಯಪ್ಪ, ಮೊನ್ನೆ ಇಂಥ ದಿನ ಸೋಮವಾರ ದಿನ ಆ ಪೀತಾಂಬರದ ಅದೇನು ಗುಲಾಬಿ ಬಣ್ಣದ ಪೀತಾಂಬರ ಉಟ್ಕೊಂಡು ಬಂದಿದ್ದೆಲ್ಲ ಜಗ್ ಅಂತಿತ್ತು, ಅದನ್ನು ಕೊಡುವಂತಂದುಗಳನ್ನೇ ಸಮಗಾರ ಭೀಮವ್ವನಿಗೆ ಗೊತ್ತಾತು, ನಾಗಲಿಂಗ ನನ್ನ ಬೆತ್ತಲೆ ಮಾಡಿ ಕಳಿಸ್ಯಾನ ಅಂತ ನಾ ತಿಳ್ಕೊಂಡಿನಿ, ಆದ್ರೆ ಕಿಮ್ಮತ್ತಿನ ಸೀರೆ ನನ್ನ ಮೈ ಮ್ಯಾಗ ಹಚ್ಚಿ ಕಳಿಸ್ಯಾನ ಅನ್ನೋದು ಅವಾಗ ಗೊತ್ತಾತು. ಅಂದ್ರೆ ನಾ ಹೋಗಿದ್ದು ಬತ್ತಲೆ ಅಲ್ಲ, ಮೈ ತುಂಬ ಗುಲಾಬಿ ಬಣ್ಣದ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಹೋಗಿನಿ ಅನ್ನೋದು ಗೊತ್ತಾಗಿ ನಾಗಲಿಂಗನ ಪಾದಕ್ಕೆ ಬಿದ್ದು ಕಣ್ಣೀರು ಹಾಕಿದ್ಲಂತ. ಯಪ್ಪ, ನಿನ್ನ ಪರೀಕ್ಷಕ ನಾನೇನಾದ್ರೂ ಸೋತಿದ್ದೆ ಅಂತಂದ್ರೆ ನಿಜವಾಗ್ಲೂ ಬಹಳ ತೊಂದರೆ ಹಾಕಿತ್ತು. ನಿನ್ನ ಆಶೀರ್ವಾದ ಬಹಳ ದೊಡ್ಡದು, ನಿನ್ನ ಲೀಲಾ ಬಹಳ ದೊಡ್ಡದು. ನಾನು ಊರು ತುಂಬ ಬೆತ್ತಲೆ ಅಡ್ಡಾಡೀನಿ ಅಂತ ನಾ ತಿಳ್ಕೊಂಡೆ, ಆದ್ರೆ ರೇಷ್ಮೆ ಸೀರೆಯನ್ನ ಹೊದಿಸಿ ಕಳಿಸಿಯ ಅಂತ ತಿಳ್ಕೊಂಡು ಬಹಳಷ್ಟು ಪ್ರೇಮದಿಂದ ಗುರುಗಳ ಪಾದಕ್ಕೆ ಬಿದ್ಲು ಅಂತಕ್ಕಂತಹ ಪುರಾಣವನ್ನ ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಿ. ಈಗ ಪೂಜ್ಯರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಪೂಜ್ಯರನ್ನ ಚಪ್ಪಾಳೆ ತಟ್ಟಿ ಸ್ವಾಗತವನ್ನ ಮಾಡ್ಕೋಬೇಕು. ಸಂಭಜೈ ನಮ ಪಾರ್ವತೇ ಶಿವರಾರ ಮಹಾದೇವ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ, ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ. ಬೀರಲಿಂಗೇಶನ ಸಂಬಂಧ ಅದು ಪವಿತ್ರವಾಗಿರುವಂತಹ ಸಂಬಂಧ. ಅವಾಗ ನಾಗಲಿಂಗ ಅಂತಾನ, ನನ್ನ ಜೀವನದೊಳಗ ಸಮಗಾರ ಭೀಮವ್ವನನ್ನು ನಾನು ಎಂದೂ ಕೂಡ ಮರೆಯೋದಿಲ್ಲ. ಸಮಗಾರ ಭೀಮವ್ವನಿಗೆ ನನ್ನ ಸಂಪೂರ್ಣವಾದ ಆಶೀರ್ವಾದ ಐತಿ ಅಂತ ತಿಳ್ಕೊಂಡು ಸಮಗಾರ ಭೀಮವ್ವನಿಗೆ ಆಶೀರ್ವಾದ ಮಾಡಿ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತ ತಿಳ್ಕೊಂಡು ಲೀಲೆಗಳನ್ನ ಮಾಡ್ತಾ ಲೀಲಾಮೂರ್ತಿಯಾಗಿ ಹೋದ ಯಾರು? ನವಲಗುಂದದ ನಾಗಲಿಂಗ. ಆ ನಾಗಲಿಂಗ ಶಿವಯೋಗಿ ಒಂದು ಊರೊಳಗೂ ಒಬ್ಬ ಶಾಂತಯ್ಯ ಸ್ವಾಮಿಗಳವರನ್ನ ಕರ್ಕೊಂಡು ಹೊರಟಿದ್ದ.
ಅವ ಒಂದು ರೀತಿ ಸಂಚಾರಿ. ಇವತ್ತು ಇಂಗ್ಲೇಶ್ವರದಾಗ ಅದಾನಂದ್ರೆ ನಾಳೆ ಬಾಗೇವಾಡ್ಯಾಗ, ನಾಡ್ದ ಬಳ್ಳಾವೂರಾಗ, ಹಿಂಗ ಅಡ್ಡಾಡವ. ತನಗೆ ಎಲ್ಲಿ ತಿಳಿತದ ಅಲ್ಲಿ ಉಣ್ಣಾವ, ಎಲ್ಲಿ ಮಲಗಬೇಕು ಅನ್ನಿಸ್ತದ ಅಲ್ಲಿ ಮಲಗಾವ. ಆದ್ರೆ ಎಲ್ಲಿ ಇರ್ತಿದ್ದಿಲ್ಲ, ಸಮಗಾರ ಭೀಮವ್ವನ ಮನೆಗೆ ಬರ್ತಿದ್ದವ. ಯಾಕಂತಂದ್ರೆ ಸಮಗಾರ ಭೀಮವ್ವ ಅಷ್ಟು ಭಕ್ತಿವಂತಳಾಗಿದ್ಲು. ನಾಗಲಿಂಗನನ್ನ ಅಷ್ಟು ಪ್ರೇಮದಿಂದ ಕಾಣುತ್ತಿದ್ಲಕ್ಕೆ. ಹಿಂಗ ಅಲ್ಲೇ ಪಕ್ಕದ ಹಳ್ಳಿಯಾಗ ಶಾಂತವೀರ ಸ್ವಾಮಿಗಳು ಅನ್ನುವಂಥವ್ರು ಒಬ್ಬರನ್ನ ಕರ್ಕೊಂಡು ಹೊರಟಿದ್ರು. ಆ ಸಂದರ್ಭದೊಳಗೆ ಒಬ್ಬ ಕುಷ್ಠ ರೋಗಿ ಯಾರ ಕಣ್ಣಿಗೆ ಬಿದ್ದ ಅಂತಂದ್ರೆ ನಾಗಲಿಂಗನ ಕಣ್ಣಿಗೆ ಬಿದ್ದ. ಕುಷ್ಠ ರೋಗ ಅಂತಂದ್ರೆ ಅದು ಸಾಮಾನ್ಯವಾಗಿರುವಂತಹದ್ದಲ್ಲದು. ಮೈ ತುಂಬೆಲ್ಲ ಗುಳ್ಳಿಗಳಾಗಿ, ಕೀವುಗಳಾಗಿ ಅವು ಒಡೆದು ರಕ್ತ ಹೊರಗೆ ಬರ್ತಿತ್ತು. ಬಹಳಷ್ಟು ಕೆಟ್ಟ ವಾಸನೆ ಆತನ ಶರೀರದಿಂದ ಹೊರಗೆ ಬರ್ತಿತ್ತು. ಎಲ್ಲರೂ ಕೂಡ ಮೂಗು ಮುಚ್ಚಿಕೊಂಡು ಓಡಾಡಿದರೆ ಹೊರತು ಯಾರೂ ಕೂಡ ಆತನಿಗೆ ವೈದ್ಯರಿಂದ ಔಷಧಿಯನ್ನ ಕೊಡಿಸಿರ್ಲಿಲ್ಲ. ಯಾವಾಗ ನಾಗಲಿಂಗ ಶಾಂತವೀರ ಸ್ವಾಮಿಗಳ ಜೊತೆಗೆ ಆ ಕುಷ್ಠ ರೋಗಿಯನ್ನ ನೋಡ್ದ, ಅವಾಗ ಸ್ವಲ್ಪ ನಿಂತ. ಅವನನ್ನ ಮಾತಾಡಿಸಬೇಕು ಅಂದ. ಆಗ ಶಾಂತಯ್ಯ ಸ್ವಾಮಿಗಳು, ಶಾಂತವೀರಯ್ಯ ಸ್ವಾಮಿಗಳು ಅಂತಾರೆ, ನಾಗಲಿಂಗ, ಆತನ ಜಡ್ಡು ಕುಷ್ಠ ರೋಗ, ಅದು ಸೋಂಕ ರೋಗ, ಅದು ಇನ್ನೊಬ್ಬರಿಂದ ಇನ್ನೊಬ್ಬರಿಗೆ ಹಬ್ಬತದ. ಆತನನ್ನ ಮುಟ್ಸಾಕು ಹೋಗಬೇಡ, ಆತನಿಗೆ ಮಾತಾಡ್ಸಾಕು ಹೋಗಬೇಡ. ಯಾಕಂತಂದ್ರೆ ಮುಟ್ಟಿದ್ರೆ ಮಾತ್ರ ಆ ಜಡ್ಡ ನಿನಗೆ ಬಂದಗಿಂದಿತ್ತು, ಮುಟ್ಟಬೇಡ ಬ್ಯಾ ಅಂತಂದುಗಳನ್ನೇ ನಾಗಲಿಂಗ ಅಂತಾನ. ಪಾಪ ಕಷ್ಟದೊಳಗದಾನ. ಆತನಿಗೆ ಒಂದಿಷ್ಟು ಮಾತಾಡಿಸಿ ಬರ್ತೀನಿ ತಡಿ ಅಂತ ತಿಳ್ಕೊಂಡು ಕುಷ್ಠ ರೋಗಿಯ ಹತ್ರ ಬಂದು ನಾಗಲಿಂಗ ಬರೇ ಮಾತಾಡಿಸ್ಲಿಲ್ಲ, ಆತನನ್ನ ಮುಟ್ಟದ. ಮುಟ್ಟಿದಗಳೇನೆ ಆ ಕುಷ್ಠ ರೋಗಿ ಗಳಗಳ ಅಂತ ಅಳ್ಳಾಕತ್ತ. ನನ್ನನ್ನ ಇಲ್ಲಿವರೆಗೂ ಯಾರೂ ಮುಟ್ಟಿದ್ದಿಲ್ಲ, ಆದ್ರೆ ನೀ ಮುಟ್ಟಿದ ಯಾರು ನೀನು? ನಾಗಲಿಂಗ ಅಂತ ಹೇಳಿ. ಯಪ್ಪ, ನನಗಿಂತ ಜಡ್ಡು ಬಂದದ, ನಾ ಏನ್ ಮಾಡ್ಲಿ? ನಾ ಹೆಂಗ್ ಮಾಡ್ಲಿ? ನಾ ಸತ್ತು ಹೋಗಿ ಬಿಡ್ತೀನಿ. ಈ ತ್ರಾಸ, ಈ ಸಂಕಟವನ್ನ ನನಗೆ ತಡೆಯಕ್ ಆಗೋಲ್ದು. ಈಗ ನನಗೆ ಸಾವು ಬರುವಂಗ ಏನಾರ ಮಾಡಿಬಿಡು ಅಂತಂದುಗಳೇನೆ. ಆಗ ನಾಗಲಿಂಗ ಅಂತಾನೋ, ನೀ ಇನ್ನೂ ಬದುಕಿ ಬಾಳಬೇಕಾದ ಮನುಷ್ಯನೋ, ಈ ಜಡ್ಡ ನಿನ್ನಲ್ಲಿ ಉಳಿಯಂಗಿಲ್ಲೋ, ನೀ ಆರಾಮಕ್ಕಿ. ಯಪ್ಪ, ವೈದ್ಯರಾದ್ರು, ಯಂತ್ರ ಆತು, ಮಂತ್ರ ಆತು, ದೇವರು ದಿಂಡ್ರು ಎಲ್ಲ ಆತು, ತಗೊಂಡು ಹೆಂಡತಿ ದೂರ ಆದ್ಲು, ಹೊಟ್ಟೆಯಾಗ ಹುಟ್ಟಿದ ಮಕ್ಕಳು ದೂರ ಆದ್ರು, ಅಣ್ಣತಮ್ಮರು ದೂರ ಆದ್ರು, ಊರಾಗಿನವರು ದೂರ ಆಗಿ ಊರು ಹೊರಗೆ ನನಗೆ ಗುಡಿಸಲ್ದಾಗಿಟ್ರು. ಹೊಟ್ಟೆ ಹಸಿವಿನಿಂದ ಇಲ್ಲಿ ಭಿಕ್ಷಾಕ ಬಂದೀನೋ, ನಾನು ಭಿಕ್ಷಾಕ ಬಂದೀನಿ ಅಂದುಗಳೇನೆ ನಾಗಲಿಂಗಂತಾನ, ನಿನ್ನ ಕುಷ್ಠರೋಗ ನಾ ಕಳಿಲೆ ಅಂದ. ಯಪ್ಪ, ಅಷ್ಟು ಮಾಡಿ ಪುಣ್ಯ ಕಟ್ಕೋ. ಆಗಿಂದಾಗ ನಾಗಲಿಂಗಂತಾನ, ಯಾರದರ ಮನಿ ಒಳಗ ಹಾಲಿದ್ರು ತಗೊಂಡು ಬರ್ರಿ ಅಂದ. ತುಂಬಿದ ಮಂದಿ ನೋಡ್ತಾ ಇದ್ರು. ನಾಗಲಿಂಗ ಏನ್ ಮಾಡ್ತಾನ? ಕೆಲವು ಮಂದಿ ಹುಚ್ಚ ಅಂತ ತಿಳಿದಿದ್ರು, ಕೆಲವು ಮಂದಿ ಜ್ಞಾನಿ ಅಂತ ತಿಳಿದಿದ್ರು, ಮಹಾತ್ಮ ಅಂತ ತಿಳಿದಿದ್ರು. ಹುಚ್ಚ ಅಂದವರಿಗೆ ಹುಚ್ಚ ಆಗ್ತಿದ್ದ, ಜ್ಞಾನಿ ಅಂದವರಿಗೆ ಜ್ಞಾನಿಯಾಗಿ ಕಾಣುತ್ತಿದ್ದ. ಆದ್ರೆ ನಾಗಲಿಂಗ ಕೊಟ್ಟರೆ ವರ, ಇಟ್ಟರೆ ಶಪ. ಯಾರಿಗಾರ ಉದ್ಧಾರ ಆಗಿ ಹೋಗು ಅಂತಂದ್ರೆ ಉದ್ಧಾರ ಆಗಿ ಹೋಗ್ಬಿಡ್ತಿದ್ರು. ಯಾಕೆ ಹಾಳಾಗಿ ಹೋಗು ಅಂತಂದ್ರೆ ಮುಗಿದು ಹೊತ್ತು ಮುಂದೆ 3 ತಿಂಗಳದಾಗ ಅವ್ರ ಸಂಸಾರ ಮೂರಾ ಬಟ್ಟಿನೇ ಹಂಗಾಗಿ ಹೋಗ್ಬಿಡ್ತಿತ್ತು. ಹಿಂಗಿರುವಂತ ಸಂದರ್ಭದೊಳಗೆ ಹಾಲು ತಗೊಂಡು ಬರ್ರಿ ಅಂತಂದುಗಳೇನೆ ಯಾರದೋ ಮನಿ ಒಳಗೆ ಹೋಗಿ ಏನ್ ಮಾಡಿದ್ರು ಅಂತಂದ್ರೆ ಒಂದು ಚರಗಿ ಒಳಗ ಹಾಲು ತಗೊಂಡು ಬಂದ್ರು. ನೋಡ್ತಿದ್ರು ನಾಗಲಿಂಗ ಏನ್ ಮಾಡ್ತಾನೆ. ಬಹಳ ವಿಚಿತ್ರ ಮನುಷ್ಯ, ಅವನ ಲೀಲಾನ ಬಹಳ ವಿಚಿತ್ರ. ಆ ಒಂದು ಚರಿಗೆ ಹಾಲಿನೊಳಗ ನಾಗಲಿಂಗ ಏನು ಮಾಡ್ದ ಅಂತಂದ್ರೆ ಮೂತ್ರ ಮಾಡ್ದ, ಕಾಲು ಮಾಡದ. ನೋಡ್ರಿ ಎಂತದ್ದು. ಆ ಒಂದು ಚರಿಗೆ ಹಾಲಿನೊಳಗ ಕಾಲು ಮಾಡದ, ಮೂತ್ರ ಮಾಡ್ದ. ಮೂತ್ರ ಮಾಡಿ ಕಿಸಿಂದ ಹಿಂಗ ಅಗಲಾಡಿಸಿ ಆ ಕುಷ್ಠ ರೋಗಿ ಏನಿದ್ನಲ್ಲ ಅವಂಗಂದ, ನಿನ್ನ ಕುಷ್ಠ ರೋಗ ಹೋಗಬೇಕಾಗಿತ್ತು ಅಂತಂದ್ರೆ ಇದನ್ನು ಕುಡಿ ಎಂದ. ನಿನ್ನ ಕುಷ್ಠ ರೋಗ ಹೋಗಬೇಕಾಗಿತ್ತು ಅಂತಂದ್ರೆ ಇದನ್ನು ಕುಡಿ ಅಂತಂದುಗಳೇನೆ ಮಹಾತ್ಮರ ಶಕ್ತಿ ಯಾವ ಸ್ವರೂಪದೊಳಗೆ ಇರ್ತದೆ ಹೇಳಕ್ ಬರೋದಿಲ್ಲ. ಅವಾಗ ಅವ ಅಂದ, ಏನಾದ್ರೂ ಆಗ್ಲಿ, ಈ ನರಕದಿಂದ ಇದ್ರು ಅಷ್ಟ ಸತ್ರು ಅಷ್ಟ, ಇವ ಮಹಾತ್ಮ ಅಂತ ಕಾಣ್ತದ. ಇವ ಕೊಟ್ಟಾನ ಅಂತಂದ ಮ್ಯಾಗ ಅದು ಏನಿದ್ರು ಸಹಿತ ಅದನ್ನು ಕುಡಿದು ಬಿಡಬೇಕು ಅಂತ ತಿಳ್ಕೊಂಡು ಕುಡಿದ ಅರ್ಧ ತಾಸಿನೊಳಗ ಆತನ ಮೈಗೆ ಅಂಟಿರುವಂತಹ ಕುಷ್ಠ ರೋಗ ಹೋಯಿತು ಅಂತ ತಿಳ್ಕೊಂಡು ಒಳಗ ಲೀಲಾ ಬರುತ್ತದೆ. ಹಂಗ ಲೀಲಾ ಮೂರ್ತಿ ಯಾರು? ನಾಗಲಿಂಗ ಶಿವಯೋಗಿ. ನಾಗಲಿಂಗ ಅವತಾರಿಯಾಗಿ
ನಾಗಲಿಂಗನನ್ನ ಯಾವುದಕ್ಕೂ ಹೋಲಿಕೆ ಮಾಡ್ತಾರೆ ಅಂತಂದ್ರೆ ಪಾರ್ವತಿಯ ಅವತಾರ ಅಂತ ಹೇಳ್ತಾರೆ. ಈ ಭೂಮಿ ಮೇಲೆ ಅಧರ್ಮವನ್ನ ನಾಶ ಮಾಡೋದಕ್ಕಾಗಿ, ಧರ್ಮವನ್ನ ಬೆಳಗೋದಕ್ಕಾಗಿ ಪಾರ್ವತಿಯೇ ನಾಗಲಿಂಗನ ಅವತಾರದೊಳಗ ಹುಟ್ಟಿ ಬಂದರು ಅಂತ ತಿಳ್ಕೊಂಡು ಇಲ್ಲಿ ಬಹಳಷ್ಟು ಕವಿಗಳು ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ಹೀಗೆ ಅಜಾತ ನವಲಗುಂದ ನಾಗಲಿಂಗ, ಅಜ ಅಂತಂದ್ರೆ ಬ್ರಹ್ಮ, ಅಂದ್ರೆ ಬ್ರಹ್ಮಜ್ಞಾನವನ್ನು ಕೊಂಡಂತ ಅಜಾತ ನಾಗಲಿಂಗ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಹಿಂಗ ನಾಗಲಿಂಗ ಶಿವಯೋಗಿ ಎಲ್ಲ ಹಳ್ಳಿಗಳಿಗೆ ಹೋಗಿ ಲೀಲೆಗಳನ್ನ ತೋರ್ದ. ಅವನ ಲೀಲಾ ಬಹಳ ವಿಚಿತ್ರ. ಕಡೆಗೆ ಏನ್ ಮಾಡ್ದ ಅಂತಂದ್ರೆ ಅವನ ಶರೀರದ ಮೇಲೆ ಒಂದು ದೋತ್ರಾನೂ ಇರ್ತಿದ್ದಿಲ್ಲ, ಕೇವಲ ಒಂದು 3-4 ಗೇನಿನ ಲಂಗೂಟಿ ಒಳಗೆ ಬಿಟ್ಟರು ಮತ್ತೊಂದು ಏನೂ ಇರ್ತಿದ್ದಿಲ್ಲ ಅವನ ಕೈ ಒಳಗೆ. ಏನ್ ಎಲ್ಲರಂಗೇನು ದೋತ್ರ ಉಡವಲ್ಲ, ಅಂಗಿ ಉಡವಲ್ಲ, ಒಂದು ಲಂಗೂಟಿ, ಒಂದು ಕೈಯಾಗ ಜೋಳಗಿ. ಮತ್ತ ಅವನ ಹಿಂದ ಅವಂಗ ಬೇಕಾದಂತ ಒಂದು 4 ಮಂದಿ ಭಕ್ತರು. ಅವ್ರಿಂದ ಏನ್ ಮಾಡ್ತಿದ್ದ ಅಂತಂದ್ರೆ ಅವನ ಆಕಾರ ಮನಿ ಭಿಕ್ಷಾ ಹಿಡ್ಕೊಂಡು ಬೇಡ್ಕೊಂಡು ಬರ್ತಿದ್ದ, ಅವ್ರಿಗೆ ಅದನ್ನ ಕೊಡ್ತಿದ್ದ. ಅವರು ಉಣ್ಣವರು ಇವನ್ ಹಿಂದೆ ಬೆನ್ನ ಹತ್ತವರು. ಹಿಂಗಿರುವಂತ ಸಂದರ್ಭದೊಳಗ ನಾಗಲಿಂಗನಿಗೆ ಏನಾತು ಅಂತಂದ್ರ ಒಮ್ಮೆ ಕಾಲಿಗೆ ಹುಣ್ಣಾತು. ಹುಣ್ಣಂದ್ರೆ ಗೊತ್ತಾಕತ್ತಲ್ಲ, ಕಾಲಿಗೆ ಹುಣ್ಣಾತು. ಹುಣ್ಣಾಗಿ ಬಹಳ ಬ್ಯಾನೆ ಆಯ್ತು. ಎಷ್ಟು ಬ್ಯಾನೆ ಆತು ಅಂತಂದ್ರೆ ಅದು ಹುಣ್ಣ ಒಡೆದು ಕಿವ ಆಗಿ ಸೋರಾಕತ್ತು. ಸೋರಾಕತ್ತುಗಳನ್ನೇ ಸಮಗಾರ ಭೀಮವ್ವ ಅದನ್ನ ಪ್ರತಿದಿನ ಬಿಸಿನೀರಿನಿಂದ ತೊಳಿಬೇಕು, ಅದಕ್ಕೊಂದಿಷ್ಟು ಔಷಧಿ ಹಚ್ಚಬೇಕು, ಮತ್ತು ಒಂದಿಷ್ಟು ಅದಕ್ಕೆ ಏನಾರ ಕಟ್ಟಬೇಕು. ಅಕ್ಕಿ ಸ್ವಚ್ಛ ಮಾಡಿ ಹೋಗುತ್ತಕ್ಕ ಸುಮ್ಮಿರವ, ಅಕ್ಕಿ ಸ್ವಚ್ಛ ಮಾಡಿ ಹೋದಗಳನ್ನೇ ಮತ್ತದನ್ನ ಅರಿವಿ ಬಿಚ್ಚಿ ಒಗದ್ ಬಿಡವ. ಅರಿವಿ ಬಿಚ್ಚಿ ಒಗದ್ ಬಿಡವ. ಹಿಂಗ ಆತು. ಹಿಂಗಾದಗಳನ್ನೇ ಕುರ್ತಕೋಟಿ ಅಂತ ಒಂದು ಊರು ಬರ್ತದಲ್ಲೇ. ಆ ಕುರ್ತಕೋಟಿ ಒಳಗೆ ವೀರಪ್ಪ ಕಂಬಾರ ವೀರಪ್ಪ ಅಂತ ಕರೀತಾರೆ. ಕಂಬಾರದ ಕೆಲಸ ಏನ್ರಿ, ಕುಲ್ಮಿ ಒಳಗ ಕಬ್ಬಣ ಇಟ್ಟು ಕಿಸಿಂದ ಕಾಸಿ ಕಿಸಿಂದ ಅದನ್ನ ಹದ ಮಾಡಿ ಬಡದ ಕಿಸಿಂದ ರೈತರು ಏನು ಬಿಡ್ತಾರೆ ಅದನ್ನ ಮಾಡಿ ಕೊಡೋದು. ಆ ಕಂಬಾರ ವೀರಪ್ಪ ತನ್ನ ಕುಲ್ಮಿ ಮುಂದೆ ಆ ಆಯುಧಗಳನ್ನ ಮಾಡ್ಕೊಂತ ಕುಂತಿದ್ದ. ಈ ನಾಗಲಿಂಗ ಏನ್ ಮಾಡದ ಅಂತಂದ್ರೆ ತನ್ನ ಬಳಗದ ಜೊತೆಗೆ ಬಂದ. ಆಗ ಆ ಕಂಬಾರ ವೀರಪ್ಪ ಅಂತಾನ, ನಾಗಲಿಂಗ ಕಾಲಿಗೆ ಹುಣ್ಣಾಗ್ಯದಲ್ಲೋ ಅಂದ. ಹೌದಪ್ಪ, ನನ್ನ ಕಾಲಿಗೆ ಹುಣ್ಣಾಗ್ಯದ, ಮತ್ತೆ ಅದಕ್ಕೆ ಔಷಧಿ ಅದು ಹಚ್ಕೊಂಡು ಇಲ್ಲ. ಆ ಭೀಮಿ ಬ್ಯಾಡ ಅನ್ನಕ್ಕಲೆ ಹಚ್ಚಾಳ ನೋಡ್ರಿ. ಆ ಹುಡುಗರನ್ನ ಸುಮ್ ಕುಂದ್ರಿಸ್ರಿ. ಆ ಭೀಮಿ ಬ್ಯಾಡ ಅನ್ನಕ್ಕಲೆ ಕಾಲಿಗೆ ಹಚ್ಚಾಳ, ಅದು ಆರಾಮ ಆಗೋಲ್ದು. ಆ ಭೀಮಿ ಹಚ್ಚುದು ಬಿಟ್ಟಿದ್ರೆ ಒಟ್ಟಿಗೆ ಆರಾಮಾಗಿ ಹೋಗಿದ್ದೆ ಅಂದ್ರು ಅವ್ರು. ಅಂದ್ಗಳೇನೆ ಅವಾಗ ಅವ ಅಂದ, ಹೌದಪ್ಪ, ಆ ಹೆಣ್ಮಗಳು ಹಚ್ಚುದು ಬಿಟ್ಟಿದ್ರೆ ಇಡೊತ್ತಿಗೆ ಹುಳಾನ ಬಿದ್ದು ಹೊಕ್ಕಿತ್ತು. ಮನಸ್ಸಿನಾಗ ತನ್ನ ಬಾಯಿ ಬಿಟ್ಟ ಅಂದ್ರೆ ಬಿಟ್ಟಾನ, ನಾವು ಬಡದೆ ಬಿಡವ. ಅವಾಗ ಹಿರಿಯ ಇದು ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ. ಅದು ಹೋಗ್ಬೇಕಾದ್ರೆ ಅದಕ್ಕೆ ಬಿಸಿನೀರು ಹಚ್ಚಿ ತಕೊಂಡು ಅದಕ್ಕೆ ಔಷಧ ಹಚ್ಚಿದ್ರೆ ಆರಾಮಾಗ್ತದಪ್ಪ. ಅದ್ರ ಮ್ಯಾಗ ಒಂದ್ ಏನಾದ್ರೂ ವಸ್ತು ಅಂದ್ರೆ ಅರಿವಿ ಕಟ್ಕೋಬೇಕು, ಹಳ್ಳಿ ಇಟ್ಟು ತಂದುಗಳೇನೆ. ಇದಕ್ಯಾಕ ಔಷಧ, ಇದು ಹೋಗಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತನೋ ಅಂದ. ಏನ್ ಮಾಡ್ಬೇಕಪ್ಪ, ಈಗ ನಿನ್ನ ಕುಲ್ಮಿ ಒಳಗಿನ ಆ ಸಾಮಾನ ತೆಗಿ ಅಂದ. ಅವು ಏನು ಇಟ್ಟಿದ್ನಲ್ಲ, ಅವು ಏನು ಕಾಸುಗಳಾಕ ಓಟು ಅದನ್ನು ಆ ಏನು ಕಬ್ಬುಣದದಾವಲ್ಲ ಅವೆಲ್ಲ ಹೊರಗೆ ತೆಗಿ ಅಂತಂದುಗಳೇನಿ. ಯಾಕ ಲೇ, ಈ ಹುಣ್ಣು ಹೋಗಬೇಕಾದ್ರ ಕಾಲ್ ಅದ್ರಾಗ ಇಡ್ತೀನಿ, ನೀ ಬಾತಿ ಹಾಕು. ಬಾತಿ ಅಂದ್ರೆ ಗಾಳಿ ಹಾಕು. ಇವು ಬೆಂಕಿಯಾಗ ಸುಟ್ಟು ಅಂತಂದ್ರ ಈ ಹುಣ್ಣು ತಾನ ಹೋಗಿ ಬಿಡ್ತದಲೇ ಅಂದ. ಅಂತಾನ ಆ ಕಾಲ ಕುಲ್ಮಿ ಒಳಗಿಟ್ಟು ಗಾಳಿ ಹಾಕಿದ್ರೆ ಕಾಲಾಗಿನ ಹುಣ್ಣು ಹೊಕ್ಕದ, ಅದು ಮನುಷ್ಯನೇ ಸತ್ತು ಹೋಗಿ ಬಿಡ್ತಾನೋ ಯಪ್ಪ, ಕಾಲೇ ಹೋಗಿ ಬಿಡ್ತಾವು ಅಂತಂದುಗಳನೆ. ಲೇ ಮಗನ, ಕಾಲೇನು ನಿನ್ನುವ ನನ್ನುವ ಅಲ್ಲೋ, ಏನು ನಿನ್ನ ಕಾಲು ಕುಲಿಮಿ ಒಳಗಿಟ್ಟು ಗಾಳಿ ಬೀಸಂತೇಳಿ ನೀನೋ ಮಗನ, ನನ್ನ ಕಾಲವು ಏನು ಗಾಳಿ ಬೀಸ್ತೀಯೋ ಇಲ್ಲೋ ಅಂತಂದುಗಳನೆ. ಗೊತ್ತಿತ್ತು ವೀರಪ್ಪನಿಗೆ ನಾಗಲಿಂಗ ಅಂತಂದ್ರೆ ಕೊಟ್ಟರೆ ವರ, ಇಟ್ಟರೆ ಶಾಪ. ಅವನ ಅಂದ ಮಹಾತ್ಮರದು ಹೆಂಗೆ ಹೇಳಕ್ ಬರುದಿಲ್ಲ ಅಂತ ತಿಳ್ಕೊಂಡು ಆ ಕುಲ್ಮಿಗೆ ಹಾಕಿದ ಎಲ್ಲ ಇಡ್ಲಿ ತರಿಸಿ ಅದ್ರಾಗ ಏನು ಇಟ್ಟಿದ್ನಲ್ಲ ಕಬ್ಬಿಣ ಸಾಮಾನು ಎಲ್ಲ ತೆಗದ. ಈ ನಾಗಲಿಂಗ ಹೋಗಿ ಕಿಶಿಂದ ಅದ್ರಾಗ ಕಾಲು ಸೇರಿಸಿದ. ಎಲ್ಲಿ ಕುಲ್ಮ್ಯಾಗ ಕಾಲು ಸೇರಿಸಿ, ಮಗನ ಇಡ್ಲಿ ತಗೊಂಬ,
ಒಂದು 4 ಬಗ್ಸಿ ಮಗನ ಹಿಟ್ಟಕ್ಕೆ ಕಾಲ ಸುಡ್ತಾವ ನಾವು ತಗೊಂಬ ಒಂದ್ ಅರ್ಧ ಚೀಲ ಅಂದ. ಯಪ್ಪ ಇನ್ನು ಒಂದು 3 ತಿಂಗಳು ಬೇಕು. ಮಗನ ತಗೊಂಬ, ಈ ಹುಣ್ಣು ಹೋಗ್ಬೇಕಾದ್ರೆ ಹಂಗ ಹೋಗೋದಿಲ್ಲದು, ತಗೊಂಬ ಇಲ್ಲಿ ಅಂದುಗಳೇನೆ ಒಂದು ಅರ್ಧ ಚೀಲು ಇಡ್ಲಿ ಕಾಲಿನ ಮ್ಯಾಗ ಹಾಕೊಂಡು ಆ ಬಾತಿ ಅಂದ್ರೆ ಅದಕ್ಕೊಂದು ಬಾತಿ ಅಂತ ಬರ್ತದ, ಅದನ್ನ ಹಿಂಗ ಬಾತಿ ಎಳಿ ಅಂತಂದುಗಳೇನೆ ಬಾತಿ ಎಳಿಯಾಕ ಶುರು ಮಾಡಿದ್ರ ಕ್ಷಣ ಮಾತ್ರದೊಳಗ ಬೆಂಕಿ ದಗ 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 ಅಂತ ಉರಿಯಾಕತ್ತು. ದಗದಗ ಅಂತ ಉರಿಯಾಕತ್ತು. ವೀರಪ್ಪಂದ ಇದನ್ನ ನಾನು ನೋಡಕ್ ಆಗೋದಿಲ್ಲ ತಿಳ್ಕೊಂಡು ಕಣ್ಣು ಮುಚ್ಕೊಂಡ. ಆಗ ಅಂತ ಉರಿಯಾಕತ್ತುಗಳೇನೆ ಆ ಏನು ಆ ಹುಣ್ಣಿನೊಳಗಿನ ಹೊಲಸು ಹೆಂಗ ಸುಡ್ತಿತ್ತು ಅಂತಂದ್ರೆ ಚಟ್ ಪಟ್ ಅಂತ ಅಂತಿತ್ತು. ಆಗ ನಾಗಲಿಂಗ ಅಂತನ, ಹಿರಿಯ ಎಂತ ಸುಖಾಲೆ ಇನ್ನೂ ಬೀಸು ಬಾತಿ ಹಾಕು ಮಗನೇ ಅನ್ನೋ. ಬೆಂಕಿ ಹತ್ತಿ ಆ ಬೆಂಕಿ ಒಳಗ ಚಟ್ ಪಟ್ ಅಂತಿರ್ತಾವಲ್ಲ, ಈಗ ನೋಡಿ ನೀವು ಹೆಣ ಸುಡಾಕ್ ಹೋದಾಗ ಅದು ಗೊತ್ತಾಗ್ತದ. ಹಂಗ ಚಟ್ ಪಟ್ ಅಂತ ಇರಬೇಕಾದ್ರೆ ಹಿರಿಯ ಎಂತ ಸುಖ ಸ್ವರ್ಗ ಸುಖಾಲೆ ಹಾಕು ಬಾಕು ಅಂತಂದ. ಅವ ಅಂದ, ಯಪ್ಪ ಬಾಳ ಹಾಕಿದ್ರ ಕಾಲೇ ಹೊಕ್ಕವು ಮಗನ, ಕಾಲ ನನ್ನು ಏನು ನಿನ್ನೇನು ಹಾಕು ಅಂದು ಅರ್ಧ ತಾಸು ಬಾತಿ ಹಾಕಿಸ್ಕೊಂಡು ಕಾಲು ಹೊರಗೆ ತೆಗೆದ್ರೆ ಬಂಗಾರ ಹೊಳದಂಗ ಕಾಲು ಹೊಳಿತಿತ್ತ. ಕಾಲು ಏನೂ ಆಗಿದ್ದಿಲ್ಲ. ನಾಗಲಿಂಗ ಅಂದ ಕಾಲು ಏನೂ ಆಗಿದ್ದಿಲ್ಲ. ಅವಾಗ ನಾಗಲಿಂಗ ಅಂತಾನ, ಹಿರಿಯ ನನ್ನ ಹುಣ್ಣು ಕಳೆದ ನೋಡ್ಲೆ, ನೀ ಉದ್ಧಾರ ಆಗಿ ಹೋಗು ಅಂತಂದ. ಆಯ್ತಪ್ಪ ಮೊದಲು ಇಲ್ಲಿಂದ ಹೋಗು ಮರ ನೀ ಅಂದ. ಮೊದಲು ಇಲ್ಲಿಂದ ಹೋಗು ಮರ, ನೀ ಸಾಮಾನ್ಯ ಮನುಷ್ಯ ಅಲ್ಲ. ಕುಲ್ಮಿ ಒಳಗ ಕಾಲಿಟ್ರು ಸಹಿತ ಕಾಲು ಬೆಂಕಿಗೆ ಹೆಂಗ ಮಿರಿ ಮಿಂಚುತ್ತದ, ನೀ ಸಾಮಾನ್ಯ ಮನುಷ್ಯ ಅನ್ನು. ನೀ ಹೋಗ್ಯಪ್ಪ ತಂದುಗಳ ಉದ್ಧಾರ ಆಗಿ ಹೋಗು ಮಗನ, ಉದ್ಧಾರ ಆಗಿ ಹೋಗು ಅಂತಂದ. ಅವ ಹೋದ ಬಳಕ ಆ ಏನು ಇತ್ತು ಉಳಿದಿದ್ವಲ್ಲ ಆ ಇಡ್ಲಿ ತೆಗೆದು ಇನ್ನೊಂದಿಷ್ಟು ಇಡ್ಲಿ ಹಾಕಬೇಕಂತ ಹೋದ್ರೆ ಅದು ಒಟ್ಟು ಬಂಗಾರ ಆಗಿ ಹೋಗಿತ್ತಂತದು, ಒಟ್ಟು ಬಂಗಾರ ಆಗಿ ಹೋಗಿತ್ತಂತ. ಅವಾಗ ಆ ವೀರಪ್ಪನಂತ ಅಪ್ಪ ಹೇಳಿದ್ದು ಸುಳ್ಳು ಆಗ್ಲಿಲ್ಲ. ಹಿರಿಯ ನೀ ಉದ್ಧಾರ ಆಗಿ ಹೋಗು ಅಂತಂದ. ಆ ಕುಲ್ಮಿ ಒಳಗ ಕಾಲಿಟ್ಟ ಜಾಗ ಏನಿತ್ತಲ್ಲ ಅದು ಒಟ್ಟು ಬಂಗಾರ ಆಗಿ ಹೋಗಿತ್ತಂತ. ಆ ಬಂಗಾರ ತಗೊಂಡು ದಾನ ಧರ್ಮ ಪರೋಪಕಾರ ಮಾಡಿಕೊಂಡು ಬದುಕನ್ನ ಬಂಗಾರ ಮಾಡಿಕೊಂಡ ಅಂತ ತಿಳ್ಕೊಂಡು